ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ಪ್ರೀತಿಯ ರೂಪ ಕನ್ನಡತಿ. ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ. ಕಥೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮಾಂಗಲ್ಯದಿಂದ ನಂಟಾದರೂ ಭಾಗ 27. ಅಮ್ಮ ಬಿಟ್ಟು ಹೋಗ್ಬೇಡಮ್ಮ, ಅಮ್ಮ ಪ್ಲೀಸ್ ಅಮ್ಮ ಎಂದು ಮೆಲ್ಲಗೆ ಕನವರಿಸಿದವ ಅಮ್ಮ ಎಂದು ಕೂಗಿಕೊಂಡು ಎದ್ದು ಕುಳಿತ. ಅವನ ಕೂಗಿಗೆ ಎಚ್ಚರಗೊಂಡ ಮೈಥಿಲಿ ಗಾಬರಿಯಿಂದ ನಡುಗುತ್ತಿದ್ದವನ ಬಳಿ ಬಂದು, ಏನಾಯ್ತು ಸರ್ ಎಂದು ಕಣ್ಣು ಮುಚ್ಚಿದವನ ಕಣ್ಬಿಡಿಸಿ, ನೀರು ಕುಡಿಯಿರಿ ಸರ್, ತಗೊಳ್ಳಿ ಎಂದು ಅವನಿಗೆ ನೀರು ಕುಡಿಸಿದಳು. ಆದರೂ ಪೂರ್ಣ ನಿದ್ದೆಯಿಂದ ಎಚ್ಚರ ಆಗದೇ ಇದ್ದವ ಅವಳ ನಡುವ ತಬ್ಬಿ ಹೊಟ್ಟೆಯ ಮೇಲೆ ಮುಖವಿರಿಸಿ, ಅಮ್ಮ ಪ್ಲೀಸ್ ಮಾ, ನಾನು ಬರ್ತೀನಿ ನಿನ್ನ ಜೊತೆ, ನನ್ನೊಬ್ಬನನ್ನೇ ಬಿಟ್ಟು ಹೋಗಬೇಡ ಅಮ್ಮ ಎಂದು ಕನವರಿಸಿದವನ ಕಣ್ಣೀರು ಅವಳ ಬಟ್ಟೆ ತೋಯಿಸಿತ್ತು. ಸರ್ ಸರ್ ಏನೂ ಆಗಿಲ್ಲ, ಯಾರೂ ಹೋಗಿಲ್ಲ, ನೋಡಿ ಇಲ್ಲಿ ಪ್ಲೀಸ್ ಕಣ್ಬಿಡಿ ಎಂದು ಅವನನ್ನು ದೂರ ಸರಿಸಲು ನೋಡಿದರೂ ಪೂರ್ತಿಯಾಗಿ ಎಚ್ಚರವಾಗಲೇ ಇಲ್ಲ ಅವ. ಅಮ್ಮ ನಾನೇನು ಮಾಡಿದ್ದೆ ನಿನಗೆ, ನಾನು ಬರ್ತೀನಿ ಅಮ್ಮ, ಚಿನ್ನೂನಷ್ಟೇ ಕರೆದುಕೊಂಡು ಹೋಗ್ತೀಯ ಅಮ್ಮ, ನಾನು ಬೇಡವಾ ಎಂದು ಕನವರಿಸಿದವ ಅವಳ ತಬ್ಬಿಯೇ ಮತ್ತೆ ನಿದ್ದೆ ಹೋಗಿದ್ದ. ಅವನನ್ನು ಮೆತ್ತಗೆ ಹಾಸಿಗೆಯ ಮೇಲೆ ಮಲಗಿಸಿ ತಲೆ ನೇವರಿಸಿದಳು. ಅವನ ಬಿಟ್ಟು ತನ್ನ ಜಾಗದತ್ತ ಮರಳುವಾಗ ಅವಳ ಕೈ ಹಿಡಿದವ, ಅಮ್ಮ ಹೋಗ್ಬೇಡ ಎಂದು ಗೋಗರೆದವನ ನೋಡಿ ಅವಳ ಮನಸ್ಸು ನೊಂದುಕೊಂಡಿದ್ದು ನಿಜ. ಎಲ್ಲರ ಕಣ್ಣಿಗೂ ಒರಟನಂತೆ ಕಾಣುವ ಅವನ ಮನದಲ್ಲಿ ನೋವು ಯಾರಿಗೂ ಊಹಿಸಲಾಗದಂಥದ್ದು. ಅವನು ಪೂರ್ತಿ ಮಲಗುವವರೆಗೂ ಅವನ ಬಳಿಯೇ ಕುಳಿತು ಬಿಟ್ಟಳು. ಅವನ ತಲೆ ನೇವರಿಸುತ್ತಾ ಅಲ್ಲೇ ಮಲಗಿಬಿಟ್ಟಳು. ಮಾರನೇ ದಿನ ಬೆಳಗ್ಗೆ ಅವನಿಗೆ ತಾನು ನಡೆದುಕೊಂಡ ರೀತಿಯ ನೆನಪಿಲ್ಲ. ಆದರೆ ಮಲಗಿದ್ದಾಗ ಮಗುವಾಗುವವನ, ಎಚ್ಚರವಿದ್ದಾಗ ಮೃಗವಾಗುವ ಪರಿಯನ್ನೇ ಕಣ್ಬಿಟ್ಟು ನೋಡುತ್ತಿದ್ದಳು ಮೈಥಿಲಿ. ಬೇಗ ಬೇಗ ಹೊರಡು, ಫ್ಲೈಟ್ ಮಿಸ್ ಆದರೆ ಲೇಟ್ ಆಗುತ್ತೆ, ಆಮೇಲೆ ಇಬ್ಬರು ಡೈರೆಕ್ಟ್ ಮದುವೆಗೆ ಹೋಗಬೇಕಾಗುತ್ತೆ ಎಂದು ಮುಖ ಗಂಟಿಕ್ಕಿ ನುಡಿದವನ ಮಾತಿಗೆ ಪ್ಯಾಕ್ ಆಗಿದ್ದ ತನ್ನ ಬ್ಯಾಗ್ ತಂದು ಅವನ ಮುಂದಿಟ್ಟು, ನಾನು ರೆಡಿಯಾಗಿ 1 ಗಂಟೆ ಆಯಿತು, ನೀವು ನೋಡಿದರೆ ರಾಜನ ಥರ 8 ಗಂಟೆಗೆ ಎದ್ದು ಇವಾಗ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದೀರಾ, ಇವಾಗ ಬನ್ನಿ ಹೋಗೋಣ ಎಂದು ಕೋಪದಿ ನುಡಿದವಳ ನೋಡಿ ಬೆರಗಾದನವ. ಏನೇ ನನಗೆ ರೋಪ ಹಾಕೋ ಅಷ್ಟು ಜೋರಾಗಿದೆಯಾ? ಹಾಗಾದರೆ ಇವತ್ತು ನಾನು ಬರೋದೇ ಇಲ್ಲ, ಅದೇನು ಮಾಡ್ತೀಯೋ ನೀನೇ ಮಾಡ್ಕೊ ಎಂದವ ತನ್ನ ಟವೆಲ್ ಹಿಡಿದು ಸ್ನಾನಕ್ಕೆ ಹೋದರೆ ಹುಡುಗಿ ಗಪ್ ಚುಪ್. ಸರ್ ಸರ್ ಪ್ಲೀಸ್ ಬೇಗ ಬನ್ನಿ, ಈಗ ಆಗಲೇ ಲೇಟ್ ಆಗಿದೆ ಅಂತ ದೊಡ್ಡಮ್ಮ ಫೋನ್ ಮಾಡಿ ಬೈತಿದ್ದಾರೆ, ನೀವು ಇನ್ನೂ ಲೇಟ್ ಮಾಡಿದರೆ ಅಷ್ಟೇ ಕತೆ ಎಂದು ಬಾಗಿಲಲ್ಲೇ ನಿಂತು ಕೇಳಿದಳು. ಮತ್ತೆ ಸಾರಿ ಕೇಳು, ನನ್ನ ಮುಂದೆ ವಾಯ್ಸ್ ರೈಸ್ ಮಾಡೋದು ಕಡಿಮೆ ಮಾಡು ಎಂದವ ಮುಂದೆ 5 ನಿಮಿಷದಲ್ಲಿ ಸ್ನಾನ ಮುಗಿಸಿ ಹೊರ ಬಂದಿದ್ದ. ಅವನು ಹೊರಗೆ ಬರುವುದಕ್ಕೂ ಅವಳು ಕೋಪದಿಂದ ಬಾಗಿಲತ್ತ ಹೊರಡುವುದಕ್ಕೂ ಸರಿ ಹೋಗಿತ್ತು. ಟವೆಲ್ ಸುತ್ತಿಕೊಂಡು ಬಂದವನ ನೋಡಿ ಮುಜುಗರದಿ ಅವನಿಗೆ ಬೆನ್ನು ಮಾಡಿ ನಿಂತಳು. ಅವಳ ನೋಡಿ ನಗು ಬಂದರೂ ತಡೆದು, ಹೆಂಡತಿ ಇದೆಲ್ಲ ಮದುವೆ ಆದ ಮೇಲಿನ ಸೀನ್ ಅಲ್ವಾ, ಆದರೆ ನಮ್ಮಿಬ್ಬರ ನಡುವೆ ಇಷ್ಟು ಬೇಗ ಆಗ್ತಿದೆ ಎಂದು ತನ್ನ ಬಟ್ಟೆ ತೊಟ್ಟುಕೊಂಡ. ಅವಳೇನೂ ಉತ್ತರ ನೀಡದೆ ತನ್ನ ಬ್ಯಾಗ್ ಕೈಗೆತ್ತುಕೊಂಡು ನಡೆದಾಗ, ಹಾಗೆ ಫಸ್ಟ್ ನೈಟ್ ಮುಗಿಸಿಕೊಂಡು ಹೋಗಿದ್ರೂ ಆಗ್ತಿತ್ತೇನೋ, ಪ್ರೀ ವೆಡ್ಡಿಂಗ್ ಹನಿಮೂನ್ ಥರ ಪ್ರೀ ವೆಡ್ಡಿಂಗ್ ಫಸ್ಟ್ ನೈಟ್ ಎಂದಾಗ ಅವನ ದುರುಗುಟ್ಟಿ ನೋಡಿ ನಡೆದಳು. ಮೊದಮೊದಲು ಅವನ ಮಾತಿಗೆ ನೊಂದುಕೊಡುತ್ತಿದ್ದವಳು ಅವನ ಈ ಪರಿಯ ಮಾತುಗಳು ಅಭ್ಯಾಸ ಆಗಿಬಿಟ್ಟಿವೆ. ಬಂದೇ ಇರೇ, ಕಳೆದು ಹೋಗಿಯ ಮತ್ತೆ ದೆಹಲಿಯಲ್ಲಿ ಎಂದು ಕೂಗುತ್ತಾ ಅವಳ ಹಿಂದೆಯೇ ಓಡಿದ. ಇಬ್ಬರೂ ಅದೇ ಹೋಟೆಲ್ನಲ್ಲಿ ತಿಂಡಿ ಮುಗಿಸಿ ಫ್ಲೈಟ್ ಏರಿದರು. ಫ್ಲೈಟ್ ಏರುವಾಗ ಅವಳಿಗೆ ಮತ್ತದೇ ಭಯ. ಆ ಭಯಕ್ಕೆ ಔಷಧಿ ಅವನೇ. ಇಬ್ಬರೂ ಬೆಂಗಳೂರು ತಲುಪಿದಾಗ ಮಧ್ಯಾಹ್ನ 3 ಗಂಟೆ. ಅವಳ ಮನೆಗೆ ಡ್ರಾಪ್ ಮಾಡಿ ಲೇಟ್ ಆದ ಕಾರಣಕ್ಕೆ ಅವಳಿಗೆ ಬೈಯದಂತೆ ಹೇಳಿದ್ದ. ಸರಿ ಸರ್, ನಾಳೆ ಮಧ್ಯಾಹ್ನ 12:50ಕ್ಕೆ ಅಲ್ವಾ ಮುಹೂರ್ತ ಎಂದು ಜನಾರ್ದನ್ ಹೇಳಿದಾಗ, ಹೌದು, ಆದರೆ ಈಗಲೇ ನೀವೆಲ್ಲ ಕನ್ವೆನ್ಷನ್ ಹಾಲ್ಗೆ ಹೊರಡಿ, ಅಲ್ಲಿ ಎಲ್ಲದಕ್ಕೂ ತಯಾರಾಗಿದೆ, ನೀವು ಅಲ್ಲಿಗೆ ಬಂದರೆ ಸಾಕು, ನಾವು ಇನ್ನೇನು 1-2 ಗಂಟೆಯಲ್ಲಿ ಅಲ್ಲಿಗೆ ಬರುತ್ತೇವೆ ಎಂದವನ ಮಾತಿಗೆ ಎದುರಾಡದೆ ಒಪ್ಪಿದರು ಅವಳ ಮನೆಯವರು. ಅವನು ಮನೆಗೆ ಹೋಗಿ ಎಲ್ಲರ ಜೊತೆಗೆ ಹಾಲ್ಗೆ ಬಂದಿದ್ದ. ಅವರಿಗೂ ಮುಂಚೆ ಬಂದಿದ್ದ ಮೈಥಿಲಿಯ ಮನೆಯವರು ಅವನನ್ನು ಅದ್ದೂರಿಯಾಗಿ ಸ್ವಾಗತಿಸಿದರು. ರಾಜಗಂಭೀರ್ಯ ಹೊತ್ತು ಬರುತ್ತಿದ್ದವನ ಕಣ್ಣಿಗೆ ಅವನ ಪಟ್ಟದ ರಾಣಿ ಕಾಳಲೇ ಇಲ್ಲ. ಆದರೂ ತನ್ನ ಗತ್ತನ್ನು ಬಿಟ್ಟು ಕೊಡದೆ ಅವರ ಜೊತೆ ಹೆಜ್ಜೆ ಹಾಕಿದವ ಅವರಿಗಾಗಿ ಮೀಸಲಿಟ್ಟ ಕೋಣೆಗೆ ನಡೆದಿದ್ದ. ಎಲ್ಲವೂ ಸುಸೂತ್ರವಾಗಿ ನಡೆಯುತ್ತಿದ್ದುದು ಅಚ್ಚರಿಯೇ ಸರಿ. ಹಾಗೆ ಸಂಜೆ ಅರಿಶಿನ ಶಾಸ್ತ್ರ ಶುರುವಾಗಿತ್ತು. ಶುದ್ಧ ಶ್ವೇತವರ್ಣದ ಸೀರೆಯಲ್ಲಿ ಮುದ್ದಾಗ ದೇವತೆಯಂತೆ ಕಾಣುತ್ತಿದ್ದಳು ಮೈಥಿಲಿ. ಅವಳ ನಗುವ ಕಣ್ತುಂಬಿಕೊಳ್ಳುವುದೇ ಒಂದು ಸಂತೋಷ ಅವಳ ಅಪ್ಪ ದೊಡ್ಡಪ್ಪನಿಗೆ. ಅವರಿಗಾಗಿ ತನ್ನನ್ನು ಒಬ್ಬ ಬದಿಗಿಟ್ಟು ಶಾಸ್ತ್ರಕ್ಕೆ ನಗುತ್ತಾ ಕುಳಿತಿದ್ದಾಳೆ ಮೈಥಿಲಿ. ಒಬ್ಬೊಬ್ಬರೇ ಬಂದು ಅರಿಶಿನ ಹಚ್ಚಿ ನೀರು ಹಾಕುವಾಗ ಆಗಷ್ಟೇ ನೀರಿನಲ್ಲಿ ಅದ್ದಿ ತೆಗೆದ ಬಿಳಿ ಹೂವಿನಂತೆ ಕಾಣುತ್ತಿದ್ದಳು ಅವಳು. ಇನ್ನೂ ಒಂದು ಕಡೆ ವಸಿಷ್ಠನಿಗೂ ಅರಿಶಿನ ಶಾಸ್ತ್ರ ನಡೆಯುತ್ತಿದೆ. ಆದರೆ ಮೊದಲು ಅರಿಶಿನ ಹಚ್ಚುವ ಹಕ್ಕನ್ನು ಅವ ಕೊಟ್ಟಿದ್ದು ತನ್ನ ಅಜ್ಜಿಗೆ. ಅವಳು ತನ್ನವರಿಗಾಗಿ ನಗು ಮುಖ ತೊಟ್ಟರೆ ಇವನು ತನ್ನವರಿಂದ ಕೋಪಿಷ್ಠನಾಗಿದ್ದ.
ಮೈಥಿಲಿ, ನಿನ್ನನ್ನು ಈ ಥರ ನೋಡೋಕೆ ಅದೆಷ್ಟು ದಿನದಿಂದ ಕಾದಿದ್ದೆ ಮಗಳೇ. ಈ ಜೀವಕ್ಕೆ ಇದೇ ಸಾಕು, ನೆಮ್ಮದಿಯಿಂದ ಕಣ್ಮೂಸ್ತೀನಿ ಎಂದು ಕಣ್ತುಂಬಿಕೊಂಡರು ಜಯರಾಮ್. ಅವರನ್ನು ಆಸ್ಪತ್ರೆಯಿಂದ ನೇರವಾಗಿ ಆ್ಯಂಬುಲೆನ್ಸ್ನಲ್ಲಿಯೇ ಕರೆತಂದಿದ್ದ ವಸಿಷ್ಠ. ಅಪ್ಪ, ನೀವು ಈ ಥರ ಹೇಳಬೇಡಿ ಎಂದು ಅವಳು ಕಣ್ತುಂಬಿಕೊಂಡಳು. ಜಯ, ನೀನು ಅತ್ತು ನಮ್ಮ ಸಿಂಡ್ರೆಲ್ಲನೂ ಅಳಿಸ್ಬೇಡ. ನೀನೇ ಹೇಳಿದ್ದೆ ಅಲ್ವಾ, ಅವಳ ರಾಜಕುಮಾರ ಬರ್ತಾನೆ, ಅವಳನ್ನು ಕರೆದುಕೊಂಡು ಹೋಗ್ತಾನೆ ಅಂತ. ಇವತ್ತು ಆ ರಾಜಕುಮಾರ ಬಂದಿದ್ದಾನೆ, ತುಂಬ ದೊಡ್ಡ ರಾಜಕುಮಾರ. ಅವಳನ್ನು ತನ್ನ ಅಂಬಾರಿ ಮೇಲೆ ಕೂರಿಸ್ಕೊಂಡು ಅವಳ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಕೇವಲ ಕರೆದುಕೊಂಡು ಹೋಗಲ್ಲ, ಮಾಂಗಲ್ಯ ಅವಳ ಕುತ್ತಿಗೆ ಕಟ್ಟಿ ನಂಟು ಮಾಡ್ಕೊಂಡು ಕರೆದುಕೊಂಡು ಹೋಗ್ತಾನೆ. ನೀನು ಹತ್ರ ಅವಳು ಅಳ್ತಾಳೆ, ಮತ್ತೆ ಇಲ್ಲಿ ನಗು ಇರಬೇಕು ಅಷ್ಟೆ ಎಂದು ತಮ್ಮನಿಗೆ ಬುದ್ಧಿ ಹೇಳಿ ಅವರ ಕಣ್ಣೀರು ಒರೆಸಿದರು ಜನಾರ್ದನ್. ಇಲ್ಲ ಅಣ್ಣ, ಅಳಲ್ಲ, ನನ್ನ ಮಗಳ ಮದುವೆ ಅಲ್ವಾ, ಖುಷಿಗೆ ಸಂತೋಷಕ್ಕೆ ಕಣ್ಣೀರು ಬರ್ತಿದೆ ಎಂದು ತುಟಿ ಅರಳಿಸಿದರು. ಅಮ್ಮ, ಇವಾಗಾದರೂ ನನ್ನ ಮೇಲಿನ ಕೋಪ ಕಡಿಮೆ ಮಾಡಿಕೊಂಡು ಅರಿಶಿಣ ಹಚ್ಚಿ ಅಮ್ಮ, ಅಪ್ಪನ ಕೈ ಹಿಡಿದು ನೀವೇ ಹಚ್ಚಿಸಿ ಎಂದು ತನ್ನ ಮನ ನೋಡಿ ದೀನತೆಯಿಂದ ಕೇಳಿದಳು ಮೈಥಿಲಿ. ತಮ್ಮ ಮಡದಿಯ ನೋಡಿ ಜನಾರ್ದನ್ ಅವರ ಕಡೆಗೆ ಕೆಂಗಣ್ಣು ಬೀರಿದರು. ತಕ್ಷಣ ನಿರುಪಮ, ಜ್ಯೋತಿ ಅವರ ನೋಡಲು ಜಯರಾಜ್ ಕೈ ಹಿಡಿದು ಮೈಥಿಲಿಯ ಕೆನ್ನೆಗೆ ಅರಿಶಿಣ ಹಚ್ಚಿದರು. ಜ್ಯೋತಿ ಅವರು ಅರಿಶಿಣ ಹಚ್ಚುವಾಗ ಅವಳ ಕಣ್ಣೀರು ಕೆನ್ನೆಯ ತೋಯಿಸಿತ್ತು. ಅಳ್ಬೇಡಮ್ಮ, ನೀನು ನನ್ನ ಮುದ್ದು ಸಿಂಡ್ರೆಲ್ ಅಲ್ವಾ ಎಂದು ಅವಳ ಹಣೆಗೆ ಅಕ್ಕರೆಯ ಮುತ್ತಿಟ್ಟರು ಜಯರಾಜ್. ಶಾಸ್ತ್ರ ಮುಗಿದ ಮೇಲೆ ಅವಳನ್ನು ಸ್ನಾನ ಮಾಡಿಸಲು ನಡೆದರು. ನನಗೆ ನಾನು ಅರಿಶಿಣ ಹಚ್ತೀನಿ ಎಂದು ಓಡಿ ಬಂದು ತನ್ನಣ್ಣನ ಮೈ ತುಂಬ ಅರಿಶಿಣ ಮೆತ್ತಿ ವಿಧ ವಿಧದ ಫೋಟೋ ತೆಗೆಸಿಕೊಂಡು ಖುಷಿಪಟ್ಟಳು ದೀಕ್ಷಾ. ಅದ್ವಿಕ್ ದೂರವೇ ಇದ್ದ. ಅನನ್ಯ, ನೀನು ಹೋಗು, ಅವನಿಗೆ ಅರಿಶಿಣ ಹಚ್ಚು ಎಂದು ನರಹರಿ ಅವರು ನುಡಿಯಲು ಮೆತ್ತಗೆ ವಸಿಷ್ಠನ ಬಳಿ ನಡೆದರು ಅನನ್ಯ. ವಸು, ಮುಗಿತಾ ಶಾಸ್ತ್ರ, ಇನ್ನೂ ಇದೆಯಾ? ನಾನು ಹೋಗ್ತೀನಿ, ಬೇರೆ ಯಾರ ಆಶೀರ್ವಾದ ಬೇಡ ನನಗೆ, ನಿನ್ನೊಬ್ಬಳ ಆಶೀರ್ವಾದ ಸಾಕು ಎಂದವ ತಡ ಮಾಡದೆ ಎದ್ದು ಸ್ನಾನಕ್ಕೆ ನಡೆದಿದ್ದ. ಅವನ ನಡೆಯಿಂದ ಬೇಜಾರಾದ ಎಲ್ಲರೂ ಹೊರಗಿನವರಂತೆ ಉಳಿದು ಬಿಟ್ಟರು. ಯಾರೊಬ್ಬರಿಗೂ ಅವನ ವಿರುದ್ಧ ಮಾತನಾಡುವ ಧೈರ್ಯ ಇಲ್ಲ. ಅರಿಶಿಣ ಶಾಸ್ತ್ರ ಮುಗಿಸಿ ಮೆಹಂದಿ ಶಾಸ್ತ್ರ ಅದ್ದೂರಿಯಾಗೇ ಇತ್ತು. ಅವಳ ಕೈಗೆ ಮದರಂಗಿ ಹಾಕುವ ಮುನ್ನ ಅವನ ಕರೆದು ಏನಾದರೂ ಬರೆಯಲು ಹೇಳಿದ್ದರು. ನೀನು ನನ್ನ ಪಡೆಯೋಕೆ ಪುಣ್ಯ ಮಾಡಿದ್ದೆ ಹೆಂಡ್ತಿ, ನಮ್ಮದು ದೇವರು ಬಸೆದ ನಂಟು ಅಲ್ಲ, ಮಾಂಗಲ್ಯದಿಂದ ಆದ ನಂಟು ಎಂದು ಅವಳ ಕಿವಿಯಲ್ಲಿ ಉಸುರಿದವ. ಐ ಲವ್ ಯು ಹೆಂಡ್ತಿ ಎಂದು ಎಲ್ಲರಿಗೂ ಕೇಳುವಂತೆ ನುಡಿದವ ಅವಳ ಕೈಯ ಮೇಲೆ VM ಎಂದು ಬರೆದಿದ್ದ. ತಕ್ಷಣ ಅಲ್ಲಿದ್ದವರೆಲ್ಲ ಜೋರಾಗಿ ಕೂಗಿದರೆ ಮೈಥಿಲಿ ತಲೆ ತಗ್ಗಿಸಿದಳು. ಎಲ್ಲರೂ ಅವಳ ನಡಿಯ ನಾಚಿಕೆ ಎಂದುಕೊಂಡರೆ ಅವಳಿಗೆ ಗೊತ್ತಿತ್ತು ಅವಳ ಮನದ ನೋವು. ಅವನು ಹೋದ ನಂತರ ಅವಳ ಕೈ ತುಂಬ ಮೆಹಂದಿ ಬಿಡಿಸಿದರು. ಆ ಪ್ರೋಗ್ರಾಂ ಮುಗಿದ ತಕ್ಷಣ ಸಂಗೀತ ಶಾಸ್ತ್ರ. ವಧು ಅವರಿಗೆ ಇಷ್ಟ ಇಲ್ಲದಿದ್ದರೂ ಹೆಣ್ಣು ಗಂಡಿನ ಕಡೆಯವರು ಕುಣಿದು ಕುಪ್ಪಳಿಸುತ್ತಿದ್ದರು, ಎಂಜಾಯ್ ಮಾಡಿದರು. ನಾಳೆ ಬೇಗ ಏಳಬೇಕು ಎಂಬ ಕಾರಣ ಕೊಟ್ಟು ಬೇಗ ಎದ್ದು ಹೋದಳು ಮೈಥಿಲಿ. ತನ್ನ ಕೋಣೆಗೆ ಬಂದು ಹಾಸಿಗೆ ಮೇಲೆ ಕುಸಿದವಳ ಕಣ್ಣೀರು ಅಲ್ಲಿನ ವಸ್ತುಗಳ ಬಿಟ್ಟರೆ ಮತ್ತಾರಿಗೂ ಕಾಣುತ್ತಿಲ್ಲ. ಎಲ್ಲಿಂದ ಎಲ್ಲಿಗೆ ಹೋಗ್ತಿದೆ ನನ್ನ ಜೀವನ ಎಂದು ನೆನೆದವಳು ಬಿಕ್ಕಿ ಬಿಕ್ಕಿ ಅಳುವಾಗ ಅವಳ ಮುಂದೆ ಕರ್ಚಿಪ್ ಚಾಚಿ ಕೆಂಗಣ್ಣು ಮಾಡಿಕೊಂಡು ಕೈ ಕಟ್ಟಿ ನಿಂತಿದ್ದ ವಸಿಷ್ಠ. ಸರ್ ಎಂದು ಮೂಗೆಳೆಯುತ್ತಾ ಅವಳು ಎದ್ದು ನಿಲ್ಲಲು, ಯಾಕೆ ನಿಲ್ಲಿಸಿದೆ? ಇನ್ನೊಂದು ಕರ್ಚಿಪ್ ತರ್ತೀನಿ, ನೀನು ಕಂಟಿನ್ಯೂ ಮಾಡು ಎಂದು ಅದೇ ತೀಕ್ಷ್ಣ ಧ್ವನಿಯಿಂದ. ನೋಟ ಒಂದೆನಿತು ಆಚೆ ಈಚೆ ಆಗಲಿಲ್ಲ. ಅದು ಅದು ಎಂದವಳು ಏನೋ ಹೇಳಲು ಹೋಗಿ ಅದನ್ನು ಹೇಳಲಾಗದೆ ಮತ್ತು ಬಿಕ್ಕಳಿಸುವಾಗ, ಏನಾಯಿತು ಅಂತ ನೀನು ಆಸೆಪಟ್ಟ ಹಾಗೆ ಅದ್ದೂರಿಯಾಗಿ ಅಲ್ಲಲ್ಲ, ಎಲ್ಲರಿಗೂ ತೋರುವಂತೆ ನನ್ನ ಹೆಂಡತಿ ಅಂತ ಪರಿಚಯ ಮಾಡ್ತಿದ್ದೀನಿ. ನೀನು ಆಸೆಪಟ್ಟಂತೆ ನಿನ್ನ ಅಪ್ಪ ನಿನ್ನ ಜೊತೆಗೆ ಇದ್ದಾರೆ, ನೀನು ಆಸೆಪಟ್ಟಂತೆ ನಿನ್ನ ದೊಡ್ಡಪ್ಪ ದೊಡ್ಡಮ್ಮ ಜೊತೆಯಲ್ಲಿ ನಗ್ತಾ ಓಡಾಡ್ತಿದ್ದಾರೆ. ಇನ್ನೂ ಏನು ಎನ್ನುತ್ತಿದ್ದವನ ಮಾತನ್ನು ತಡೆಯುವ ಹಾಗೆ, ಇಷ್ಟಪಟ್ಟ ಗಂಡ ಹೇಳು, ಎಲ್ಲ ನಾನು ಇಷ್ಟಪಟ್ಟ ಥರನೇ ಆಗ್ತಿದೆ ಅಂದಲ್ಲ. ನಾನು ಆಸೆಪಟ್ಟಿದ್ದು ಎಲ್ಲರೆದುರು ತಾಳಿ ಕಟ್ಟಬೇಕು ಅಂತಲ್ಲ, ಅದ್ದೂರಿಯಾಗಿ ಅಲ್ಲ. ನಾನು ಆಸೆಪಟ್ಟಿದ್ದು ನನ್ನ ಅಪ್ಪ ನಗ್ತಾ ನನ್ನ ಅವರೇ ನಿಂತು ದಾರೆ ಎರೆದು ಕೊಡಬೇಕಂತ, ಹೀಗೆ ವೀಲ್ ಚೇರ್ನಲ್ಲಿ ಕುಳಿತಲ್ಲ. ನಾನು ಆಸೆಪಟ್ಟಿದ್ದು ರಾಮನನ್ನ, ನಿನ್ನಂಥ ರಾವಣನನ್ನ ಅಲ್ಲ. ನನಗೆ ನೀನೇ ಇಷ್ಟ ಇಲ್ಲ ಅಂದಮೇಲೆ ಹೇಗೆ ತಾನೇ ನಗ್ತಾ ಇರಲಿ ಎಂದವಳ ಮಾತು ನೇರವಾಗಿ ಅವನ ಎದೆಯ ಇರಿದಿತ್ತು. ಅವಳ ಕೋಪ, ಅಸಹಾಯಕತೆ ಹರಿತವಾದ ಮಾತುಗಳಿಂದ ಆಚೆ ಬಂದಿತ್ತು. ಮತ್ತೇನು ಮಾತನಾಡಲಿಲ್ಲ ಅವ. ಕೈಕಟ್ಟಿ ಅವಳನ್ನೇ ದಿಟ್ಟಿಸುತ್ತಿದ್ದ. ಹೇಳು, ಯಾವುದೋ ನನ್ನ ಇಷ್ಟದ ಹಾಗೆ ಆಗಿದೆ ಅಂತ ನಾನೀಗ ನಗ್ತಾ ಇರಲಿ? ರಾಜ್ಕುಮಾರ ಬಂದು ನನ್ನ ನರಕದಿಂದ ಪಾರು ಮಾಡ್ತಾನೆ ಅಂತ ನಾನು ಕಾಯ್ತಾ ಇದ್ದೆ. ಆದರೆ ನೀನು ಅಲ್ಲ, ನೀನು ನನ್ನ ಮತ್ತದೇ ನರಕಕ್ಕೆ ಕರೆದುಕೊಂಡು ಹೋಗೋಕೆ ಬಂದಿರೋ ನರಕಾಧಿಪತಿ. ನನ್ನ ಸ್ಥಿತಿ ಹೇಗಿದೆ ಗೊತ್ತಾ? ಬಾಣಲೆಯಿಂದ ನೇರ ಬೆಂಕಿಗೆ. ಬರೀ ಬೆಂಕಿಯಲ್ಲ, ನೀನು ಕುದಿಯುವ ಜ್ವಾಲಾಮುಖಿ. ದೊಡ್ಡಮ್ಮ ನನ್ನ ದೇಹಕ್ಕೆ ನೋವು ಮಾಡ್ತಿದ್ರು, ಆದರೆ ನೀನು
ಇಲ್ಲಿಗೆ ನೋವು ಮಾಡ್ತೀಯಾ? ಅದು ಎಂದೂ ಮಾಯದ ಗಾಯ ಎಂದು ತನ್ನೆದೆಯ ತೋರಿ ಹೇಳು. ಸಾಯುವಷ್ಟು ನೋವು ಕೊಡುವವನ ಜೊತೆ ಮದುವೆ ಆಗೋಕೆ ಇಷ್ಟೊಂದು ಖುಷಿ ಪಡಬೇಕಾ? ಎಲ್ಲ ನೀನು ಹೇಳಿದ ಹಾಗೆ ಆಗಬೇಕಾ ಎಂದು ಅವನ ಕೊರಳ ಪಟ್ಟಿಗೆ ಕೈ ಹಾಕಿ ತನ್ನೆಡೆ ಎಳೆದುಕೊಂಡಳು. ಅವಳ ಕಣ್ಣೀರು ಅವನ ಶರ್ಟ್ ಮೇಲೂ ತೊಟ್ಟಿಕ್ಕಿತ್ತು. ನಿನ್ನ ಕೆನ್ನೆಗೆ ಹೊಡೆದ ಒಂದು ತಪ್ಪಿಗೆ ನನ್ನ ಜೀವನವನ್ನೇ ನರಕ ಮಾಡಿಬಿಟ್ಟೆ. ಹೇಳು, ನಾನು ಮಾಡಿದ್ದು ಅಷ್ಟು ದೊಡ್ಡ ತಪ್ಪ? ಒಂದು ಹೆಣ್ಣಿಗೆ ಮದುವೆ ಬಗ್ಗೆ 1000 ಕನಸಿರುತ್ತೆ, ಆದರೆ ಅದರಲ್ಲಿ ಒಂದೇ ಒಂದು ಕನಸು ನನಸಾಗದೆ ಹೋದರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಜೀವ ಹೋದಷ್ಟು ಎಂದವಳ ಮಾತಿಗೆ ಇನ್ನೂ ಕಿವಿಯಾಗಲಾರದೆ ಅಲ್ಲಿಂದ ಹೊರಡಲನುವಾದ ವಸಿಷ್ಠ ಅವಳ ಕೈಯಿಂದ ತನ್ನ ಶರ್ಟ್ ಬಿಡಿಸಿಕೊಂಡು ಅವಳಿಗೆ ಬೆನ್ನು ಹಾಕಲು, ಇಷ್ಟೇ ನಿನ್ನ ಕೈಲಿ ಆಗೋದು, ಹೆದರಿಸೋದು ಇಲ್ಲ ಹೊಡೆಯೋದು, ಅದರಿಂದ ನಿನಗೇನೋ ಆಗಬೇಕೋ ಮಾಡಿಸಿಕೊಳ್ಳೋದು, ಅದು ಬಿಟ್ಟರೆ ಮತ್ತೇನೋ ಆಗುತ್ತೆ ಹೇಳು? ನಿನ್ನ ಬಲ ಪ್ರಯೋಗ ಮಾಡಿ ಎಲ್ಲವನ್ನು ಪಡ್ಕೋತೀಯಲ್ಲ, ಆದರೆ ನೆನ್ಪಿಟ್ಕೊ, ಒಂದೊಮ್ಮೆ ಯಾವಾಗಲೋ ನೀನು ನಿನಗೆ ಬೇಕಾದದ್ದನ್ನು ಕಳೆದುಕೋತೀಯ. ಅದಕ್ಕಾಗಿ ತುಂಬ ಪರಿಸ್ಥಿತಿಯ, ಅದನ್ನು ದುಡ್ಡಿನಿಂದ ವಾಪಸ್ ಪಡೆಯೋಕ್ಕೂ ಆಗಲ್ಲ, ನಿನ್ನ ಗರ್ವದಿಂದಲೂ ಎಂದು ಅವಳು ಅರುಚಲು ಅವನ ಮನದಲ್ಲಿ ಏನೇನೋ ನೋವು, ಅರಿಯದ ಸಂಕಟ, ಅವನು ಕಳೆದುಕೊಂಡ ಮಮತೆ ನೆನಪಾದಾಗ ಅವನ ಕಣ್ಣಿಂದ ನೀರು ಜಾರಿತ್ತು. ಆದರೆ ಅವಳಿಗೆ ಬೆನ್ನು ಹಾಕದವಳಿಗೆ ಅದಾವುದೂ ಕಾಣದಿಲ್ಲ. ಅವಳ ನೋವನ್ನು ಹೊರಹಾಕುವ ಬರದಲ್ಲಿ ಅವನ ಮನವನ್ನೇ ಮುರಿಯುತ್ತಿದ್ದಾಳೆ ಮೈಥಿಲಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ನಾನು ಹೋಗ್ತೀನಿ. ಈ ಮದುವೆ ಇವತ್ತೇ ನಿಲ್ಲುತ್ತೆ, ಆಯಿತಾ? ನಿನಗೆ ಬೇಕಾಗಿರೋ ರಾಜ್ಕುಮಾರನ್ನ ಹುಡುಕಿ ಮದುವೆ ಮಾಡ್ಕೋ ಎಂದು ಒಂದು ಹೆಜ್ಜೆ ಮುಂದೆ ಇಟ್ಟ ಅಷ್ಟೆ. ಜೋರಾಗಿ ಚಪ್ಪಾಳೆ ತಟ್ಟಿ, ವಾವ್! ಇವಾಗ ಮದುವೆ ನಿಲ್ಲಿಸಿ ಕೈಕಾಲು ಕೊಳೆದುಕೊಂಡ ನನ್ನ ಅಪ್ಪ ಮಾನವನ್ನು ಕಳೆದುಕೊಂಡು ಹೃದಯಾಘಾತ ಮಾಡ್ಕೊಳ್ಳಿ ಅಂತ ಪ್ಲಾನಾ? ಅಥವಾ ನನ್ನ ದೊಡ್ಡಪ್ಪನಿಗೆ ತಿರಸ್ಕಾರ ಇನ್ನೂ ಹೆಚ್ಚಾಗಲಿ ಅಂತಾನ? ಚೆನ್ನಾಗಿದೆ ನಿನ್ನ ಪ್ಲಾನ್ ಎಂದು ಹೇಳಿದವಳ ಮಾತಿಗೆ ಏನೊಂದು ಉತ್ತರ ನೀಡಲಿಲ್ಲ ಅವನು. ಆದರೆ ಅವಳ ಪ್ರತಿ ಮಾತು ಅವನ ಮನದಲ್ಲಿ ಅಚ್ಚೊತ್ತಿತ್ತು. ಈ ಮದುವೆ ಆಗುತ್ತೆ, ಆಗಲೇಬೇಕು, ಇಲ್ಲಾಂದರೆ ನಿಮ್ಮ ಹೆಸರು ಬರೆದಿಟ್ಟು ಆತ್ಮಹತ್ಯೆ ಮಾಡ್ಕೋತೀನಿ. ಯಾಕೆಂದರೆ ನೀನು ಆಲ್ರೆಡಿ ನನ್ನ ಕುತ್ತಿಗೆಗೆ ದಾರ ಬಿಗಿದಾಗಿದೆ. ನಾನೀಗ ಮತ್ತಾರನ್ನೂ ಮದುವೆ ಆಗೋಕ್ಕಾಗಲ್ಲ. ಯಾಕೆಂದರೆ ನೀನೇ ಹೇಳಿದೆ ಅಲ್ವಾ, ನಮ್ಮದು ಮಾಂಗಲ್ಯದಿಂದ ಆದ ನಂಟಲ್ವಾ ಎಂದು ಹೇಳಿದವನ ಮಾತಲ್ಲಿ ವೇದನೆಯೇ ತುಂಬಿತ್ತು. ಸರಿ, ಮಲ್ಕೋ, ಮದುವೆ ಆಗುತ್ತೆ ಎಂದವ ಒಂದು ಕ್ಷಣ ಕೂಡ ತಡ ಮಾಡದೆ ಅಲ್ಲಿಂದ ಹೊರಟಿದ್ದ. ಅವನ ಮನದಲ್ಲೆದ್ದ ಭಾವನೆಗಳ ಭೋರ್ಗರೆತಕ್ಕೆ ಬೇಲಿ ಹಾಕುವರಾರು? ತನ್ನ ಕೋಣೆಗೆ ಹೋಗಿ ಮಂಚದ ಮೇಲೆ ಕುಸಿದವ ಅವಳಂದ ಮಾತುಗಳ ಮನನ ಮಾಡಿಕೊಳ್ಳುತ್ತಿದ್ದ. ಮೊದಮೊದಲು ಸಂಕಟವೇ ಆಗಿತ್ತು ಅವನಿಗೆ. ಆದರೆ ಅವನೊಳಗಿದ್ದ ವಸಿಷ್ಠ ಎಚ್ಚರವಾದಾಗ, ಇಲ್ಲ, ನಾನು ಯಾಕೆ ಎಷ್ಟು ಫೀಲ್ ಆಗ್ತಿದ್ದೀನಿ? ವಸಿಷ್ಠ, ಬಿ ಸ್ಟ್ರಾಂಗ್. ಅವಳು ಏನೋ ಅಂದ್ಳು ಅಂತ ನೀನು ಯಾಕೆ ಹಾಗೆ ಬಂದೆ? ಅವಳು ಹುಡುಗಿ, ಅವಳ ಹಣೆ ಬರವೇ ಅಷ್ಟು, ಅವಳಿಂದ ಮಾಡೋಕ್ಕೋಗೋದೇ ಅಷ್ಟು. ಮೊದಲು ಅಳೋದು, ಆಮೇಲೆ ಅತ್ತು ಹೆದರಿಸೋದು. ನೀನೊಂದು ಏಟು ಕೊಟ್ಟಿದ್ರೆ ಇನ್ಮುಂದೆ ಮಾತನಾಡುತ್ತಲೇ ಇರಲಿಲ್ಲ ಅವಳು. ಛೇ, ಯಾಕೋ ಹೀಗೆ ಮಾಡಿದೆ? ನೀನು ವಸಿಷ್ಠ, ದಿ ಗ್ರೇಟ್ ವಸಿಷ್ಠ. ನೀನು ಹೇಗಿರಬೇಕು? ಇವಳು ಅಲ್ಲ ಅಂದರೆ ಮತ್ತೊವಳು, ಅವಳು ಅಳ್ತಿದ್ದಾಳಂತೆ ನೀನು ಯಾಕೋ ಫೀಲ್ ಆದೆ? ಅವಳ ಕಣ್ಣೀರಿಗೆ ಕರಬಾರ್ದು ಅಲ್ವಾ? ನೆನಪಿಡು, ನಾಳೆ ಅವಳು ನಿನ್ನ ಮನೆಗೆ ಬರ್ತಾಳೆ, ಆದರೆ ಕೇವಲ ಮನೆಯ ಕೆಲಸದವಳಾಗಿ, ವಸು ಆರೈಕೆ ಮಾಡುವವಳಾಗಿ. ಅವಳ ಬಗ್ಗೆ ಒಂಚೂರು ಕರುಣೆ ತೋರಬೇಡ ಎಂದು ನಿರ್ಧರಿಸಿದವ ಮನದಲ್ಲಿ ಹೆಣ್ಣಿನ ಮೇಲೆ ಭಾವನೆಯೇ ಬದಲಾಗಿ ಹೋಗಿತ್ತು. ಅತ್ತ ಅವಳು ದುಃಖಿಸುತ್ತಾ ಮಲಗಿದರೆ ಇವ ಕೋಪದಿ ಕುದಿಯುತ್ತಾ ಮಲಗಿದ್ದ. ಅವರ ಮದುವೆಗೂ ಹಿಂದಿನ ರಾತ್ರಿ ಕರಾಳವಾಗಿ ಉಳಿದಿತ್ತು. ಒಬ್ಬರನ್ನೊಬ್ಬರು ಅರಿಯುವಲ್ಲಿ ಸಂಪೂರ್ಣ ಸೋತು ಹೋದರು ಅವರು. ಯಾರದೋ ಸ್ವಾರ್ಥ, ಇನ್ನಾರದೋ ಮೋಸಕ್ಕೆ ಬಲಿಯಾದವರೇ ಅವರು. ತಾಳಿ ಕಟ್ಟುವ ಶುಭ ವೇಳೆ, ಕೈಯಲ್ಲಿ ಹೂವಿನ ಮಾಲೆ, ಯಾರಿಗೆ ಯಾರೆಂದು ಅವ ಬರೆದಿರುವಾಗ ಎಂದು ಸಿಸ್ಟಮ್ನಲ್ಲಿ ಸಾಂಗ್ ಕೇಳುವಾಗ ಅಳುತ್ತಾ ಮಲಗಿದ್ದ ಮೈಥಿಲಿಗೆ ಎಚ್ಚರ ಆಗಿತ್ತು. ರಾತ್ರಿ ಆದದನ್ನೆಲ್ಲ ನೆನೆದವಳು, ಛೆ, ಏನಾಯಿತು ಅಂತ ವಿಚಾರಿಸೋಕೆ ಬಂದವರ ಮೇಲೆ ಹಾಗೆ ರೇಗಬಾರದಿತ್ತು, ದೊಡ್ಡಮ್ಮನ ಮೇಲಿನ ಬೇಸರವ ಅವರ ಮೇಲೆ ಹಾಕಬಾರದಿತ್ತು ಎಂದುಕೊಂಡವಳು. ಆದರೆ ಆ ಮಾತುಗಳು ಆಗಲೇ ಅವನ ಮನವ ಇರಿದಾಗಿತ್ತು, ಮುರಿದೂ ಆಗಿತ್ತು. ಮೈಥಿಲಿ, ಪುಟ ಎದ್ದೇಳು, ಟೈಮ್ ಆಯಿತು ಎಂದು ಬಾಗಿಲು ಬಡಿದರು ವಸು. ಕಾರಣ ತನ್ನ ಮಗಳ ಮದುವೆ ಇದ್ದರೂ ಇನ್ನೂ ಮಲೆಗೆ ಇದ್ದರು ನಿರುಪಮ, ಜ್ಯೋತಿ. ಕಾರಣವೇನೋ, ಅಸಡ್ಡೆಯೋ ನಿರ್ಲಕ್ಷ್ಯವೋ ಮತ್ತೇನೋ. ಆ ಅಜ್ಜಿ, ಎದ್ದಿದ್ದೀನಿ ಎಂದವಳು ಬೇಗ ಬೇಗ ಮುಖ ತೊಳೆದು ಅವರ ಎದುರು ನಿಲ್ಲಲು, ಅಯ್ಯೋ, ಕಣ್ಣು ಎಷ್ಟೊಂದು ಊದ್ಕೊಂಡಿದೆ ನೋಡು, ನಿದ್ದೆ ಕಡಿಮೆ ಆಯ್ತಾ? ಇರಲಿ ಬಿಡು, ಇವತ್ತು ನೆಮ್ಮದಿಯಿಂದ ಮಲಗುವಂತೆ ನಮ್ಮ ಮನೆಯಲ್ಲಿ ಎಂದು ಅವಳ ಮುಖ ಸವರಿ, ಬೇಗ ತಯಾರಾಗು, ನಮ್ಮ ಮನೆಗೆ ಬರೋ ನೀನು ಮಹಾರಾಣಿ ಥರ ತಯಾರಾಗಬೇಕು, ಇನ್ನೇನು ಬ್ಯೂಟಿಷಿಯನ್ಸ್ ಬರ್ತಾರೆ, ಅಷ್ಟರಲ್ಲಿ ಸ್ನಾನ ಮಾಡು ಎಂದವರ ಮಾತಿಗೆ ಮತ್ತೇನೂ ಹೇಳಲಾಗದೆ ತಲೆ ಆಡಿಸಿದಳು ಮೈಥಿಲಿ. ಒಳ್ಳೆಯ ಹುಡುಗಿ ಎಂದು ನಕ್ಕು ನಡೆದರು. ಸುಮ್ಮನೆ ಏನನ್ನು ಯೋಚಿಸುತ್ತಾ ಸ್ನಾನ ಮಾಡಿ ಬಂದವಳು ಸಾಧಾರಣವಾಗಿ ಸೀರೆ ತೊಟ್ಟು ಕುಳಿತುಕೊಳ್ಳಲು ಪಾರ್ಲರ್ ಅವರು ಬಂದರು. ಮೇಡಮ್, ಶಾಲ್ವಿ ಎಂದಾಗ ತನ್ನನ್ನು ತಾನು ಅವರಿಗೊಪ್ಪಿಸಿ ಕುಳಿತಳು. ಮೊದಲೇ ಗುರುತು ಮಾಡಿದ್ದ ಸೀರೆಯ ತೊಡಿಸಿ ತಮ್ಮ ಕೈಯಲ್ಲಿನ ಜಾದು ಜೊತೆಗೆ ಅವಳ ಸಹಜ ಸೌಂದರ್ಯ ಹೆಚ್ಚಿಸಿದ್ದರು.
ನವ್ ಯು ಆರ್ ಪರ್ಫೆಕ್ಟ್ ಮ್ಯಾಮ್, ಲುಕಿಂಗ್ ಬ್ಯೂಟಿಫುಲ್ ಎಂದಾಗ ಕನ್ನಡಿಯಲ್ಲಿ ತನ್ನ ಬಿಂಬವ ದಿಟ್ಟಿಸಿದವಳ ಮನದಲ್ಲಿ ನೋವಿನ ಎಳೆಯೊಂದು ಹಾದು ಹೋಗಿತ್ತು. ದೇವಲೋಕದ ಅಪ್ಸರೆಯೊಂದು ಜಾರಿ ಭೂಮಿಗೆ ಬಂದ ಹಾಗಿತ್ತು ಅವಳ ರೂಪ. ಮುದ್ದಾದ ಮುಖ, ಕಲ್ಮಶ ಇಲ್ಲದ ನಗು, ಅಕ್ಕರೆ ಸೂಚಿಸುವ ಕಂಗಳು. ಆದರೂ ಅದೇಕೋ ಅವಳ ತುಟಿಗಳು ನಗೆ ಬೀರಲಿಲ್ಲ. ಗೌರಿ ಪೂಜೆಗೆ ಹುಡುಗಿಯನ್ನ ಕರೆದುಕೊಂಡು ಹೋಗ್ಬೇಕಂತೆ ಎಂದು ಯಾರೋ ಕರೆದಾಗ ನಕ್ಕು ಎದ್ದವಳ ಮನದಲ್ಲಿ ನೋವಿನ ರಾಶಿಯೇ ಇತ್ತು. ಇತ್ತ ವಸಿಷ್ಠ ತನ್ನ ಪರಿಸ್ಥಿತಿ ಯಾರಿಗೂ ಬೇಡವಾಗಿತ್ತು. ನಿನ್ನೆಯ ಅವಳ ಮಾತಿಗೆ ಬೇಸರವೂ ಇದೆ, ನೋವೂ ಇದೆ. ಜುಬ್ಬ ತೊಟ್ಟು ಕುಳಿತವನ ಚಿಂತೆ ಅವಳನ್ನು ಬಿಟ್ಟು ಬೇರೆಡೆ ಸುಳಿದಿಲ್ಲ. ಚೋಟು, ಇನ್ನೂ ತಯಾರಾಗಿಲ್ವೇನೋ, ಏನೋ ನೀನು ಎಂದು ಗದರಿದ ವಸು ಅವನ ತಲೆಗೆ ಮೊಟಕಿ ತಲೆ ಬಾಚಲು ವಸು ಎಂದು ಅವರ ತಬ್ಬಿದ. ಅವರ ಮನದಲ್ಲಿ ಅವನ ಬಗ್ಗೆ ಬಂದದ್ದು ತಾಯಿಯನ್ನೆನ್ನುವುದು ದುಃಖಿಸುತ್ತಿದ್ದಾನೆಂದು. ವಸು, ಎಲ್ಲರೂ ಯಾಕೆ ನಿನ್ನ ಹಾಗಿಲ್ಲ ಎಂದು ಮನದಲ್ಲೇ ನುಡಿದವನ ಬೆನ್ನು ಸವರಿ, ಬೇಗ ತಯಾರಾಗು ಚೋಟು, ಇದು ನಿನ್ನ ಜೀವನದ ಮುಖ್ಯ ಘಟ್ಟ ಎಂದು ವಸು ನುಡಿದಾಗ ಕಿರು ನಕ್ಕ. ಯಾರೋ ಬಂದು ಕಾಶಿ ಯಾತ್ರೆಗೆ ಹುಡುಗನನ್ನ ಕರೆತರುವಂತೆ ಕೇಳಿದಾಗ ಸದ್ದಿಲ್ಲದೆ ನಡೆದವನ ಹಿಂಬಾಲಿಸಿದರು ವಸು. ಹೇಳಪ್ಪ ವಸಿಷ್ಠ, ನನಗೆ ಈ ಮದುವೆ ಎಲ್ಲ ಬೇಡ, ನಾನು ಕಾಶಿ ಯಾತ್ರೆಗೆ ಹೋಗ್ತೀನಿ ಎಂದು ಪುರೋಹಿತರು ಹೇಳಿದಾಗ, ಯಾಕೆ, ನಾನು ಮದುವೆ ಆಗ್ತೀನಿ ಅಂತ ಎಲ್ಲರಿಗೂ ಗೊತ್ತು, ಮತ್ಯಾಕೆ ಸುಳ್ಳು ಹೇಳಲಿ ಎಂದು ಪ್ರಶ್ನಿಸಿದಾಗ ಯಾರೂ ಕೋಪಿಸಿಕೊಳ್ಳಲಿಲ್ಲ, ಬದಲಾಗಿ ನಕ್ಕರು. ಸ್ಟಾಪ್ ದಿಸ್ ನಾನ್ಸೆನ್ಸ್, ಯಾಕೆ ನಗೋದು ಎಂದು ರೇಗಿದಾಗ, ಚೋಟು, ಅದು ಶಾಸ್ತ್ರ, ಸುಮ್ಮನೆ ಇರು ಎಂದು ಗದರಿದಾಗ ಅವರು ಹೇಳಿದಂತೆ ನುಡಿದ. ಇವಾಗ ನೀವು ತಡಿರಿ ಜಯರಾಜ್ ಎಂದು ಚೇರ್ನಲ್ಲಿ ಇದ್ದವರ ಕಡೆಗೆ ನೋಡಲು, ಪ್ಲೀಸ್ ಕಣಪ್ಪ ವಸಿಷ್ಠ, ನನ್ನ ಮಗಳ ಮದುವೆಯಾಗಿ ಅವಳಿಗೆ ಜೀವನ ಕೊಡು, ನಿನ್ನ ಕಾಲು ತೊಳೆದು ನಿನಗೆ ನನ್ನ ಮಗಳನ್ನು ದಾರೆ ಎರಿತೀನಿ ಎಂದಾಗ ಕಸಿವಿಸಿಗೊಂಡ. ನೋನೋ, ಕಾಲು ತೊಳೆಯೋದೆಲ್ಲ ಬೇಡ ಮಾವ, ನಾನು ಮೈಥಿಲಿಯ ಮದುವೆ ಆಗ್ತೀನಿ ಎಂದಾಗ ಮತ್ತೊಮ್ಮೆ ನಕ್ಕರು ಎಲ್ಲ. ಇದೂ ಶಾಸ್ತ್ರನಾ ಎಂದು ಕೋಪದಿ ಹೇಳಿದವನ ಸುಮ್ಮನೆ ಕೂರಲು, ಜ್ಯೋತಿ, ಅವನ ಕೈ ಹಿಡಿದು ಕಾಲು ತೊಳೆಸು ಎಂದಾಗ ಗಂಡನ ಕೈಯಲ್ಲಿ ಅಳಿಯನ ಪಾದ ಪೂಜೆ ಮಾಡಿದರು ಜ್ಯೋತಿ. ಪೂಜೆ ಮುಗಿಯುವವರೆಗೂ ದುಮುಗುಡುತ್ತಾ ಕುಳಿತಿದ್ದನವ. ಇವಾಗ ಹೋಗೋದಾ ಎಂದು ಅಷ್ಟೇ ಕೋಪದಿ ಕೇಳಲು, ಬೇಗ ತಯಾರಾಗು ಎಂದು ಕಳುಹಿಸಿದರು. ಹೆಲೋ ಮೈಥಿಲಿ ಎಂದು ಒಳ ಬಂದ ಶರತ್. ಏನು ಎಂದವಳ ಬಳಿ ಹೋಗಿ, ಒಳ್ಳೆ ಪ್ಲಾನ್, ಸೆಟಲ್ ಆಗೋಕೆ, ನನ್ನ ಜೊತೆ ಮಂಚಕ್ಕಾದರೆ ಬರಲಿಲ್ಲ, ಅವನ ಜೊತೆ ಅಫಿಷಿಯಲ್ ಆಗಿ ಮಂಚ ಏರೋಕೆ ಹಸಿಮಣೆ ಹೇಳ್ತಿದೀಯಾ ಎಂದಿದ್ದ. ಅವಳಿಗೂ ಮುಂಚೆ ಅವಳ ಕೈ ಮಾತನಾಡಿತ್ತು. ಅದಕ್ಕೆ ಕೋಪಗೊಂಡು ನಡೆದನವ. ಏನೋ ಯೋಚಿಸುತ್ತಾ ಪೂಜೆ ಮಾಡುತ್ತಿದ್ದವಳ ಕೈ ಇನ್ನೇನೋ ಮಾಡುತ್ತಿದೆ. ಆದರೆ ಅವಳಿಗೂ ತಾನು ಏನು ಮಾಡುತ್ತಿದ್ದೇನೆಂದು ತಿಳಿದಿಲ್ಲ. ಏನು ಯೋಚನೆ ಮಾಡ್ತಿದೀಯಮ್ಮ, ಪೂಜೆ ಮಾಡು ಎಂದು ಪುರೋಹಿತರು ನುಡಿದಾಗ ಮುಂದೆ ನೋಡಿ ಪೂಜೆ ಮಾಡಿದವಳ ಕಣ್ಣು ಯಾರನ್ನೋ ಅರಸಿತ್ತು. ಆದರೆ ಯಾರು ಎಂದು ಅವಳಿಗೂ ತಿಳಿದಿಲ್ಲ. ಇವಾಗ ಹೋಗಿ ಧಾರೆ ಸೀರೆ ಉಟ್ಟು ಬಾ ಎಂದಾಗ ತಲೆ ಆಡಿಸಿ ನಡೆದವಳ ಹಿಂದೆ ಇದ್ದದ್ದು ವಸು ಮಾತ್ರ. ಅವಳ ಗೋಳು ನೋಡಲಾಗದೆ ಅವಳ ಅಪ್ಪನನ್ನೇ ಕರೆತಂದವನಿಗೆ ಅಮ್ಮ ದೊಡ್ಡಮ್ಮನ ಅವಳೆಡೆ ತಿರುಗಿಸುವುದು ದೊಡ್ಡಲ್ಲ. ಆದರೆ ಅವನಿಗೆ ಏನೇನೋ ಅಂದು ಬಿಟ್ಟಳಲ್ಲ, ನೋಡಿ ನನ್ನ ಮೊಮ್ಮಗಳು ದೇವತೆ ಥರ ಕಾಣಬೇಕು, ಹಾಗೆ ರೆಡಿ ಮಾಡಿ ಎಂದು ಹೋದರು ವಸು. ಅದರಂತೆ ಮುಂದರ್ಧ ಗಂಟೆಯಲ್ಲಿ ತಯಾರಾದಳು ಮೈಥಿಲಿ ಥೇಟ್ ದೇವತೆಯಂತೆ. ಮ್ಯಾಮ್, ಇಟ್ಸ್ ಡನ್ ಎಂದಾಗ ಅವರಿಗೊಂದು ಕಿರುನಗೆ ಬೀರಿದ್ದಳು. ಮೈಥು, ರೆಡಿನಾ ಎಂದು ಬಂದಳು ಅವಳ ಅಕ್ಕ ವೈಶಾಖ. ಅಕ್ಕನಾಗಿದ್ದು ತಂಗಿಯ ಮದುವೆಗೆ ಮುಹೂರ್ತದ ಸಮಯಕ್ಕೆ ಬಂದಿದ್ದಾಳೆ. ಕಾರಣ ಅವಳಿಗೆ ಬರುವ ಆಸೆ ಇದ್ದರೂ ಬೇಕೆಂದೇ ಕೆಲಸದ ನೆಪ ಹೇಳಿ ತಡ ಮಾಡಿದ್ದ ಅವಳ ಗಂಡ ಶರತ್. ಅಕ್ಕ, ಇವಾಗ್ಲೇನೆ ಬರೋದು ಎಂದು ಸಪ್ಪೆ ಮುಖ ಮಾಡಿ ಕೇಳಲು, ಸಾರಿ ಸಿಂಡ್ರಲ್ಲ, ಅದು ಪಾಪುಗೆ ನಿನ್ನೆಯಿಂದ ಚೂರು ಜ್ವರ ಎಂದಾಗ ಅವಳ ಕೈಯಲ್ಲಿದ್ದ ಮಗುವ ಎತ್ತಿಕೊಳ್ಳಲು ಹೊರಟಾಗ, ಮ್ಯಾಮ್ ಸ್ಯಾರಿ ಹಾಳಾಗುತ್ತೆ ಎಂದು ಎಚ್ಚರಿಸಿದರು ಬ್ಯೂಟಿಷಿಯನ್. ಪಾಪು ಹೇಗಿದೆಯಾ ಎಂದು ದೂರದಿಂದಲೇ ಕೇಳಿದಳು. ನಾನು ಸೂಪರ್ ಚಿಕ್ಕೆ, ನಿಂಗೆ ಹಬ್ಬ ಅಂತೆ ನಿಜಾನಾ, ಮಮ್ಮ ಹೇಳ್ತು ಎಂದಾಗ ಕಿರುನಕ್ಕು. ಹೌದು ಎಂದವಳ ಮನ ಬಲಿ ಕೊಡುವ ಹಬ್ಬ ಎಂದು ಸುರಿತ್ತು. ವೈಶು, ನಿನ್ನ ತಂಗಿನ ಕರೆದುಕೊಂಡು ಹೋಗು ಎಂದು ಜ್ಯೋತಿಯವರು ಕಿರುಗಣ್ಣಲ್ಲೇ ಮಗಳ ಕಡೆಗೆ ನೋಡಿ ಮತ್ತೆ ನಡೆದರು. ಬಾ ಮೈತು, ಸ್ಮೈಲ್ ಮಾಡು ಎಂದು ತಂಗಿಯ ಕರೆದುಕೊಂಡು ನಡೆದಳು ವೈಶಾಖ. ತನ್ನೊಕ್ಕನೊಂದಿಗೆ ಬರುತ್ತಿದ್ದ ಕಡೆಗೆ ಎಲ್ಲರ ಲಕ್ಷ್ಯ. ಅದೆಷ್ಟು ಮುದ್ದಾಗಿ ಕಾಣುತ್ತಿದ್ದಾಳೆ ಅವಳು. ಅವಳಿಗಾಗಿ ಸೀರೆಯನ್ನು ಮಾಡಿದ್ದರು ಎನ್ನುವಂತೆ ಚೆಂದಾಗಿ ತಯಾರಾಗಿದ್ದಾಳೆ. ಅಂತರ್ಪಟ ಹಿಡಿದಿದ್ದರೂ ಅವರ ಮಧ್ಯೆ ಬೆಳಗ್ಗೆಯಿಂದ ಒಬ್ಬರನ್ನೊಬ್ಬರು ನೋಡಿಯೇ ಇಲ್ಲ. ಅಂತರ್ಪಟ ಸರಿಯುವ ಮುನ್ನ, ಅಣ್ಣ ನೀನೇ ಫಸ್ಟ್ ಹಾಕು ಎಂದು ಹುರಿದುಂಬಿಸಿದಳು ದೀಕ್ಷಾ. ಅಂತರ್ಪಟ ಸರಿದಾಗ ಅವನು ಅವಳ ನೋಡಲಿಲ್ಲ. ಆದರೆ ಅವನ ನೋಡುತ್ತಲೇ ಇದ್ದ ಅವಳು ಹೇಳದೆ ಹೋದರೂ ಅದಾಗಲೇ ಸೋತು ಹಾಗಿತ್ತು. ನಂತರ ಇಬ್ಬರು ಅಕ್ಷತೆ ಸುರಿದ ಮೇಲೆ ಹಾರ ಬದಲಿಸಿಕೊಂಡರು. ಆಗಲೂ ಇಬ್ಬರ ಮಧ್ಯೆ ಮಾತಿಲ್ಲ, ಮುಖದಲ್ಲಿ ನಗುವಿಲ್ಲ.
ಕುತ್ಕೊಳ್ಳಪ್ಪ, ಇನ್ನೂ ಶಾಸ್ತ್ರ ಇವೆ ಎಂದಾಗ ಸುಮ್ಮನೆ ಕುಳಿತ. ಆದರೆ ಅವನ ಕಡೆಗೆ ನೋಡುತ್ತಿದ್ದಳು ಮೈಥಿಲಿ. ಏನಾದರೂ ಹೇಳಿ ತನ್ನ ಕೆಣಕುವನೇನೋ ಎಂದು. ಆದರೆ ಏನೂ ಹೇಳಲಿಲ್ಲ ಅವನು. ಮುಂದೆ ನೋಡಮ್ಮ, ನಿನ್ನ ಗಂಡನ ಆಮೇಲೆ ನೋಡುವೆಯಂತೆ ಎಂದು ಅಲ್ಲೊಬ್ಬರು ತಮಾಷೆ ಮಾಡಲು ಕಣ್ಕೆಳಗೆ ಮಾಡಿ ಕುಳಿತಳು. ಏ ಹುಡುಗಿ, ತಗೋ, ಎಲ್ಲರ ಕೈಲೂ ಆಶೀರ್ವಾದ ತಗೊಂಡು ಬಾ ಎಂದವರ ಮಾತಿಗೆ ಓಡಿ ಹೋಗಿ ಅವರ ಕೈಯಿಂದ ತೆಗೆದುಕೊಂಡು ಎಲ್ಲರ ಬಳಿ ಓಡಿದಳು ದೀಕ್ಷಾ. ಪೂರ್ತಿ ಹಾಲ್ ಜನರಿಂದ ತುಂಬಿ ಹೋಗಿತ್ತು. ಎಲ್ಲಿ ನೋಡಿದರೂ ಜನಸಾಗರ, ಜೊತೆಗೆ ಮೀಡಿಯಾ ದಂಡು. ಅವರಂತೂ ಒಂದು ಕಡೆ ಕೂತು ಎಲ್ಲವನ್ನ ಲೈವ್ ಕವರೇಜ್ ಮಾಡುತ್ತಿದ್ದಾರೆ. ವಿರಾಟ್ ಮೊದಲನೇ ಸಾಲಿನಲ್ಲಿ ಕುಳಿತು ಜೋಡಿಗಳನ್ನೇ ದಿಟ್ಟಿಸುತ್ತಿದ್ದಾನೆ. ಆದರೆ ಅವನು ಅಷ್ಟು ತಣ್ಣಗೆ ಕುಳಿತಿರುವುದು ನೋಡಿ ಅನುಮಾನ ಬಂದರೂ ತಲೆ ಕೊಡಿಸಿಕೊಳ್ಳಲಿಲ್ಲ ವಸಿಷ್ಠ. ಆದರೆ ವಿರಾಟ್ ಯಾವ ಯೋಚನೆ ರೂಪಿಸಿದ್ದನೋ. ಮದುವೆಯ ಈ ಬಂದ ಅನುರಾಗದ ಅನುಬಂಧ, ಏಳೇಳು ಜನುಮದಲು ತೀರದ ಸಂಬಂಧ ಎಂಬ ರಾಗ ಹೇಳುವಾಗ ಪುರೋಹಿತರ ಆಜ್ಞೆಯ ಮೇರೆಗೆ ಗಟ್ಟಿ ಮೇಳ ಮೊಳಗಿತ್ತು ಅಲ್ಲಿ. ಎಲ್ಲರ ಕೈಯಲ್ಲೂ ಮಾಂಗಲ್ಯ ಮುಟ್ಟಿಸಿಕೊಂಡು ಬಂದ ದೀಕ್ಷಾ ಪುರೋಹಿತರ ಕೈಗೆ ಮಾಂಗಲ್ಯ ಕೊಟ್ಟಾಗ ಅವರು ವಸಿಷ್ಠನತ್ತ ಚಾಚಿದರು. ನಡುಗುವ ಕೈಯಲ್ಲೇ ತಾಳಿ ತೆಗೆದುಕೊಂಡವನ ಮನದಲ್ಲಿ 100 ಚಿಂತೆಗಳು. ಕೊನೆಗೂ ತನ್ನ ಅಜ್ಜಿಯ ನೋಡಿ ಧೈರ್ಯ ತೆಗೆದುಕೊಂಡು ಅವಳ ಕುತ್ತಿಗೆಗೆ 3 ಗಂಟು ಹಾಕಿಯೇ ಬಿಟ್ಟ ವಸಿಷ್ಠ. ಆದರೆ ಇಬ್ಬರ ಮುಖದಲ್ಲೂ ನಗುವಿಲ್ಲ. ಅವರಿಬ್ಬರ ಮನದಲ್ಲಿ ಬಂದು ಹಾಡು ಮಾಂಗಲ್ಯದಿಂದ ನಂಟಾದರೂ ಮನಸೇರು ಮದುವೆನೇ ಶುಭ ಎಂದರು. ಎಲ್ಲರ ಎದುರು ತಾಳಿ ಕಟ್ಟಿದ್ದೀನಿ, ಹಾಗೆ ಎಲ್ಲರ ಎದುರೇ ಡಿವೋರ್ಸ್ ಕೊಡ್ತೀನಿ, ತೆಗೆದುಕೊಂಡು ನಿನ್ನಿಷ್ಟ ಬಂದಂತೆ ಇರು ಎಂದು ಅವಳಿಗೆ ಕೇಳಿಸುವಂತೆ ಕಣ್ತುಂಬಿಕೊಂಡು ಅವನನ್ನೇ ನೋಡಿದಳು. ಮದುವೆ ಆದ ಮರುಕ್ಷಣನೇ ಆಡುವ ಮಾತೇ ಅದು. ಖುಷಿ ಅಲ್ವಾ, ನಗು, ಮೀಡಿಯಾದವರು ಇದ್ದಾರೆ ಎಂದು ಅವನಿನ್ನು ಹೇಳುವಾಗ ಅವಳ ತಾಳಿ ಪೂಜೆ ಮಾಡಪ್ಪ ಎಂದಾಗ ಮತ್ತೆ ಅವಳ ಕಡೆಯೂ ನೋಡದೆ ತಾಳಿ ಪೂಜೆ ಮಾಡಿದ. ಹಾಗೆ ಅವಳ ಹಣೆಗೆ ಸಿಂಧೂರ ಇಡು ಎಂದಾಗ ಅವಳ ಹಣೆಗೆ ಸಿಂಧೂರ ತೆಗೆದುಕೊಂಡು ಹೋದವ ಅವಳ ರೂಪ ನೋಡಿ ಒಮ್ಮೆ ಮನಸೋತ. ಹಾಗೆ ಅವಳ ಹಣೆಗೆ ಸಿಂಧೂರ ಇಟ್ಟ. ಇವಾಗ ಇಬ್ಬರು ಹೇಳಿ, ಅಗ್ನಿಕುಂಡ ಸುತ್ತೋದಿದೆ ಎಂದಾಗ ಇಬ್ಬರು ಎದ್ದು ನಿಂತರು. ಒಬ್ಬರ ಅಂಗವಸ್ತ್ರಕ್ಕೆ ಇನ್ನೊಬ್ಬರ ಅಂಗವಸ್ತ್ರ ಬಂದಿ ಮಾಡಿದಾಗ ಅವನು ನಡೆದಂತೆ ಅವಳು ಹಿಂಬಾಲಿಸಿದಳು. ಅದು ಮುಗಿಯಿತು, ಈಗ ನೀನು ಕೂರಪ್ಪ, ಅವಳ ಕಾಲಿಗೆ ಕಾಲುಂಗುರ ತೊಡಿಸು ಎಂದಾಗ ಮಂಡಿಯೂರಿ ಕುಳಿತವ ಅವಳ ಕಾಲನ್ನು ಕೈಗೆತ್ತಿಕೊಂಡ. ಆದರೆ ಭಯದಿಂದ ನಡುಗಿದ್ದು ಮಾತ್ರ ಮೈಥಿಲಿ. ಏನಮ್ಮ, ಬೆರಳು ಇಷ್ಟೊಂದು ಗಾಯ ಆಗಿದೆ ಎಂದ ವಸು ಗಾಬರಿಯಿಂದ ನುಡಿದಾಗ ಅದು ಮೊನ್ನೆ ಕಲ್ಲಿಗೆ ಎಡವಿ ಬಿದ್ದಿದ್ದೆ ಅಜ್ಜಿ ಎಂದು ಸುಳ್ಳು ನುಡಿದಳು. ಆದರೆ ನಿನ್ನೆ ರಾತ್ರಿ ಅರಿಶಿನ ಶಾಸ್ತ್ರ ಮುಗಿಸಿ ವಸಿಷ್ಠನ ಜೊತೆ ಜಗಳ ಆಡುವ ಮುನ್ನ ಮಲಗಿದವಳ ರೂಮಿಗೆ ಬಂದಿದ್ದರು ನಿರುಪಮ. ವಸಿಷ್ಠನ ಮೇಲಿದ್ದ ಕೋಪವೆಲ್ಲ ಮೈಥಿಲಿಯ ಮೇಲೆ ತೀರಿಸಿಕೊಂಡು ಅಲ್ಲೇ ಇದ್ದ ದೊಡ್ಡ ಫಾಟ್ ಒಂದು ಅವಳ ಕಾಲಿನ ಮೇಲೆ ಎತ್ತಾಕಿ ಹೋಗಿದ್ದರು. ಅದೇ ನೋವಿನಲ್ಲಿ ಅಳುತ್ತಿದ್ದಳು ಅವಳು. ಆಗ ಬಂದ ವಸಿಷ್ಠ ಅವಳ ಕೈಯಿಂದ ಬಯಸಿಕೊಂಡ. ನೋವಿನಲ್ಲಿ ತನ್ನದೇ ಬಟ್ಟೆಯ ಹರಿದು ಕಟ್ಟಿದ್ದರಿಂದ ಅದಕ್ಕಿನ್ನೂ ರಕ್ತ ಮೆತ್ತಿತ್ತು. ಸದ್ಯ ಉಂಗುರ ಬೆರಳು ಏನೂ ಆಗಿಲ್ಲ, ನೀನು ತೊಡಿಸಪ್ಪ, ಒಂಚೂರು ನೋಡ್ಕೊಂಡು ಓಡಾಡಮ್ಮ ಎಂದು ಗದರಿದರು ಪುರೋಹಿತರು. ಅವರು ಹೇಳಿದಂತೆ ಅವನು ತೊಡಿಸಿದ. ಆದರೆ ಆ ಬೆರಳು ಚೂರು ಓದುಕೊಂಡಿದ್ದ ಕಾರಣ ಅವಳಿಗೆ ನೋವಾಗಿತ್ತು. ತುಟಿ ಕಚ್ಚಿ ಸಹಿಸಿಕೊಂಡವಳ ಕಣ್ಣಿಂದ ನೀರು ಜಾರಿತ್ತು. ಇವಾಗಿಬ್ರು ಸಪ್ತಪದಿ ತುಳಿಬೇಕು, ನೀನು ಹಾಗೆ ಇದ್ದು ಅವಳ ಬೆರಳು ಹಿಡಿದು ಒಂದೊಂದೇ ಹೆಜ್ಜೆ ತುಳಿಸಪ್ಪ ಎಂದಾಗ ಮಂಡಿಯೂರಿಯೇ ಅವಳ ಬೆರಗು ಹಿಡಿದು ಹೆಜ್ಜೆಯ ತಾನೇ ಹಿಡಿಸಿದ್ದ. ನಿನ್ನ ಜೊತೆ ಕೊನೆಯವರೆಗೂ ನಿನ್ನ ಏಳಿಗೆಗಾಗಿ, ಸಮೃದ್ಧಿಗಾಗಿ, ನಿನಗಾಗಿ ಜೊತೆಗೆ ಇರುವೆ ಎಂಬ ಅರ್ಥ ಬರುವ ಸಪ್ತಪದಿಯ ತುಳಿಯುವಾಗ ನಿನ್ನ ಹೆಜ್ಜೆ ಏನೇ ಆಗಿರಲಿ, ಆದರೆ ಅದು ನನಗೆ ತಿಳಿದೇ ಇರಲಿ, ನನ್ನಿಂದ ಆದಷ್ಟು ದೂರ ಇರಲಿ. ಹೆಣ್ಣಿನ ಹೆಜ್ಜೆ ಕಂಡುಹಿಡಿಯೋದು ಕಷ್ಟ ಅಂತೆ ಎಂದು ನಕ್ಕೋ ಅವನು ಹೆಜ್ಜೆ ಹಾಕಿಸಿದರೆ ನನ್ನೆಲ್ಲ ಹೆಜ್ಜೆಗಳ ನೀನೇ ನಿರ್ಧಾರ ಮಾಡ್ತೀಯ ಅಂತ ಇದರರ್ಥ. ನೀನೇನೇ ಹೆಜ್ಜೆ ಇಡಿಸು, ಆದರೆ ನನ್ನವರಿಗೆ ನಿನ್ನಿಂದ ತೊಂದರೆ ಆಗದಿರಲಿ, ಎಷ್ಟೇ ಕಷ್ಟ ಆದರೂ ನಾನು ಸಹಿಸಿಕೊಳ್ಳುವೆ ಎಂದು ಅವಳು ಬೇಡಿದ್ದಳು. ಸಪ್ತಪದಿ ಮುಗಿಸಿ ಎಲ್ಲ ಮುಗಿಯಿತು ಎಂದು ಅವನು ನಿಟ್ಟುಸಿರು ಬಿಡುವಾಗ ದೊಡ್ಡವರ ಆಶೀರ್ವಾದ ತಗೊಳಪ್ಪ ಎಂದರು ಪುರೋಹಿತರು. ನಾನು ವಸು ಕಾಲಿಗೆ ಬಿಟ್ಟು ಮತ್ತಾರ ಕಾಲಿಗೂ ಬೀಳೋಲ್ಲ ಎಂದು ಗತ್ತಿನಿಂದಲೇ ನುಡಿದವ ಮೈಥಿಲಿ ಕಡೆ ನೋಡಲು ಅವನ ಜೊತೆ ಭಾಗಿ ವಸುಂಧರ ಕಾಲಿಗೆ ನಮಸ್ಕರಿಸಿದಳು. ಜೊತೆಗೆ ನರಹರಿ ಅವರ ಕಾಲಿಗೂ ಬಿದ್ದಳು. ಆದರೆ ಅವ ನಿಂತೇ ಇದ್ದ. 100 ವರ್ಷ ಸುಖವಾಗಿ ಬಾಳೆ, ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತೋ ಎಂದು ಆಶೀರ್ವದಿಸಿದರು. ಪುರೋಹಿತರ ಕಾಲಿಗೂ ಬೀಳಪ್ಪ ಎಂದಾಗ ಸೋಕಿದರೂ ಸೋಕದಂತೆ ಬಾಗಿದ್ದ. ಅಪ್ಪಿತಪ್ಪಿಯೂ ತನ್ನಪ್ಪ ಚಿಕ್ಕಮ್ಮನ ಪಾದ ಸೋಕಲಿಲ್ಲ ಅವ. ಚೋಟು, ಜಯರಾಜ್, ಜನಾರ್ದನ್ ಅವರ ಕಾಲಿಗೂ ಬೀಳು, ಅವರು ನಿನ್ನ ಮಾವಂದಿರು ಎಂದಾಗ ಮೈಥಿಲಿಯ ಕಡೆಗೆ ನೋಡಿದ. ಅವಳ ಖುಷಿಗೆ ಹೋಗಿ ಅವರಲ್ಲೂ ಆಶೀರ್ವಾದ ಪಡೆದ. ಈಗ ಅರುಂಧತಿ ನಕ್ಷತ್ರ ತೋರಿಸು ಬಾ ಎಂದಾಗ ಅಲ್ಲೆಲ್ಲೋ ಕಾಣದ ನಕ್ಷತ್ರ ತೋರಿದ ಅವನು. ಅವನ ನಂಬಿ ನಕ್ಕಳು ಅವಳು. ಅದು ಫೋಟೋಗ್ರಾಫರ್ ಮಾದಿಗೆ ಒಪ್ಪಿ. ಹೀಗೆ ನಿನ್ನ ಜೀವನದಲ್ಲಿ ಎಲ್ಲವೂ ಕಂಡು ಕಾಣದಂತಿರುತ್ತೆ, ಎಲ್ಲವೂ ಮರೀಚಿಕೆ ಎಂದು ಮನದಲ್ಲೇ ಉಸಿರುಕೊಂಡ. ನೀ ನನ್ನ ಜೀವನಕ್ಕೆ ಬಂದ ಮೇಲೆ ಸುಳ್ಳನ್ನು ನಂಬುವ ಸ್ಥಿತಿ ನನ್ನದು ಎಂದು ನೊಂದುಕೊಂಡಳು ಅವಳು. ಇಬ್ಬರನ್ನೂ ನಿಲ್ಲಿಸಿ ಬಂದವರೆಲ್ಲ ಉಡುಗೊರೆ ನೀಡಿ ಹಾರೈಸಿ ನಡೆದರು.
ವಿರಾಟ್ ಕೂಡ ಬಂದ. ವಿಶ್ ಯು ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಮಿಸ್ಟರ್ ವಸಿಷ್ಠ. ಯು ಆರ್ ಟೂ ಲಕ್ಕಿ ಟು ಹ್ಯಾವ್ ವಂಡರ್ಫುಲ್ ವೈಫ್ ಮೈಥಿಲಿ ಎಂದು ಕೆಣಕಿದ್ದ ವಸಿಷ್ಠನ. ಆದರೆ ಮೀಡಿಯಾದವರಿಗೂ ಇದ್ದ ಕಾರಣ ನಗುತ್ತಲೇ, ಯಾ ಅಫ್ಕೋರ್ಸ್ ಯು ಆರ್ ಟೂ ಅನ್ಲಕ್ಕಿ, ಅವಳನ್ನು ಮಿಸ್ ಮಾಡಿಕೊಂಡೆ ಎಂದು ಮಾತಿನಲ್ಲೇ ಟಾಂಗ್ ನೀಡಿದ್ದ. ಮೈಥಿಲಿ, ಕೊನೆಗೂ ನಮ್ಮ ಪ್ಲಾನ್ ಪ್ರಕಾರವೇ ಆಯ್ತಲ್ಲ, ಆಲ್ ದಿ ಬೆಸ್ಟ್, ಐ ಆಮ್ ವೇಟಿಂಗ್ ಫಾರ್ ಯು ಎಂದು ಮೈಥಿಲಿಯ ಬಳಿ ಮೆಲ್ಲಗೆ ಹೇಳಿ ಅವಳ ಕೈ ಹಿಡಿಯಲು ನೋಡಿದ. ಆದರೆ ಹೇಳಿದನಾದರೂ ವಸಿಷ್ಠನ ಕಿವಿಗೆ ಕೇಳಿಸುವಂತೆಯೇ ನುಡಿದಿದ್ದ. ತಕ್ಷಣ ಉಬ್ಬು ಬೆಸೆದು ಮೈಥಿಲಿಯ ಕಡೆ ನೋಡಿದ ವಸಿಷ್ಠ. ಊಟ ರೆಡಿ ಇದೆ, ಮಾಡ್ಕೊಂಡು ಹೋಗು ವಿರಾಟ್. ವಿಷ ಏನೂ ಹಾಕಿಲ್ಲ ಎಂದಾಗ ಅವಮಾನದಿಂದ ಕೂದ್ದು ಹೊರಟು ಹೋದ ವಿರಾಟ್. ಇವಾಗ ಇಬ್ಬರು ಊಟ ಮಾಡೋಗಿ, ತುಂಬ ಲೇಟಾಗಿದೆ ಎಂದಾಗ ಇಬ್ಬರು ನಡೆದರು. ಅವರು ಇಬ್ಬರು ಜೊತೆ ಜೊತೆಯಾಗಿ ನಡೆದು ಬರುವಾಗ, ಹೇ, ಹುಡುಗ ಹುಡುಗಿಗೆ ಬಲವಂತದ ಮದುವೆನಾ? ಯಾಕೆ ಇಬ್ಬರೂ ನಗ್ತಾ ಇಲ್ಲ? ಹುಡುಗ ಹುಡುಗಿ ಜೋಡಿ ನೋಡಿ ಎಷ್ಟು ಚೆಂದ ಇದೆ, ನಗದೇ ಇರೋ ಗೊಂಬೆಗಳು. ಒಳೊಳಗೆ ಏನೋ ಆಗಿರಬೇಕು, ಅದಕ್ಕೆ ಮುಖ ಗಂಟಿಕ್ಕಿ ಕೂತಿದ್ದಾರೆ. ಹುಡುಗನಿಗೆ ಮದುವೆ ಇಷ್ಟ ಇಲ್ಲ ಅನಿಸುತ್ತೆ, ಕಾರಣ ಅವಳು ಅನಿಷ್ಟ ಅಂತೆ. ಅವಳೇ ಅಂತೆ ಅವಳಪ್ಪ ಅಲ್ಲಿ ಬದುಕಿದ್ದು ಸತ್ತಂತೆ ಇರೋ ಥರಕ್ಕೆ ಕಾರಣ ಎಂದಾಗ ಕಣ್ತುಂಬಿಕೊಂಡಳು ಮೈಥಿಲಿ. ಅಷ್ಟೇ ಅಲ್ಲ, ಅವರು ಮಾಡುತ್ತಿದ್ದ ಬಿಸ್ನೆಸ್ಸು ಬೀದಿಗೆ ಬರೋದಕ್ಕೂ ಇವಳೇ ಕಾರಣ ಅಂತೆ ಎಂದು ಇನ್ನೊಬ್ಬಳು ನುಡಿಯಲು, ಹೌದಾ, ಹಾಗಾದರೆ ಇನ್ನು ಆ ಹುಡುಗನ ಜೀವನದಲ್ಲಿ ಏನೇನೋ ಕಾದಿದೆಯೋ ಎಂದವರ ಕಡೆಗೆ ವಸಿಷ್ಠನ ನೋಡಿದಾಗ ಅಲ್ಲಿಂದ ಕಾಲ್ಕಿತ್ತರು ಅವರು. ವಸಿಷ್ಠನ ಮದುವೆ ಊಟ ಅಂದರೆ ಕಡಿಮೆಯೇ? ದೊಡ್ಡ 5 ಸ್ಟಾರ್ ಹೋಟೆಲ್ ಓನರ್ ಮದುವೆ. ಕಡಿಮೆ ಅಂದರೂ 5 ಥರದ ಸ್ವೀಟ್, 5 ಥರದ ಸೈಡ್ ಡಿಶ್, 3 ಬಗೆಯ ಉಪ್ಪಿನಕಾಯಿ, 5-6 ಊರಿನ ಥರದ ಹೋಳಿಗೆ, 4 ಥರದ ಪಾಯಸ, ಬೇರೆ ಬೇರೆ ಪ್ರದೇಶದ ಬಗೆ ಬಗೆಯ ಅನ್ನ, ಕೊನೆಗೆ ಬಿಳಿ ಅನ್ನದ ಜೊತೆ 3 ಥರದ ಸಾಂಬಾರು. ನೋಡಿದರೆ ಹೊಟ್ಟೆ ತುಂಬುವಂತಿತ್ತು. ಮೈಥಿಲಿಯ ಮನೆ ಕಡೆಯವರು ಆ ಅಡುಗೆ ನೋಡಿಯೂ ಇರಲಿಲ್ಲ ಅನಿಸುತ್ತದೆ. ಬಂದವರಿಗೆಲ್ಲ ನಗುತ್ತಲೇ ಬಡಿಸುತ್ತಿದ್ದರು. ಬಂದವರಲ್ಲಿ ಸುಮಾರು ಜನರ ಹೊಟ್ಟೆ ತುಂಬಿ ಹೋಗಿತ್ತು ಊಟದಿಂದ, ಮತ್ತೆ ಕೆಲವರ ಹೊಟ್ಟೆ ಮಸ್ತರದಿಂದ. ಅವರು ಅಂದ ಮಾತನ್ನೇ ನೆನೆದವಳಿಗೆ ಊಟ ಗಂಟಲಿಗೆ ಇಳಿಯುವುದು ದೂರದ ಮಾತು. ಮೈಥಿಲಿ ಪಕ್ಕ ಜಯರಾಜ್ ಕುಳಿತರೆ ವಸು ಪಕ್ಕ ವಸಿಷ್ಠ ಕುಳಿತಿದ್ದ. ಇನ್ನು ಮನೆಯವರೆಲ್ಲ ಅಕ್ಕಪಕ್ಕ. ಆದರೆ ತನ್ನೆಲ್ಲ ನೋವು ಬದಿಗಿಟ್ಟು ತನ್ನಪ್ಪನಿಗೆ ತಾನೇ ಕೈಯಾರ ತಿನ್ನಿಸಿ ಖುಷಿಪಟ್ಟಳು. ಒಬ್ಬರಿಗೊಬ್ಬರು ತಿನ್ನಿಸಲು ವಸು ಹೇಳಿದಾಗ ಅವರನ್ನು ದುರುಗುಟ್ಟಿ ಒಂದು ತುತ್ತು ತಿನ್ನಿಸಿದ. ಅವಳೂ ತಿನ್ನಿಸಿದಳು. ಆದರೂ ಇಬ್ಬರ ನಡುವೆ ಮತ್ತೆ ಒಂದು ಮಾತು ವಿನಿಮಯ ಆಗಿಲ್ಲ. ತನ್ನಣ್ಣನ ಮದುವೆಯಲ್ಲಿ ಚಿನುಕುರುಳಿಯಂತೆ ಓಡಾಡುತ್ತಿದ್ದ ದೀಕ್ಷಾ ಸೆಂಟರ್ ಆಫ್ ಅಟ್ರಾಕ್ಷನ್. ಇತ್ತ ಚೋಟು ಕೂಡ ಕೈ ಕಾಲಿಗೆ ಸಿಗುವಂತೆ ಕುಣಿಯುತ್ತಿದ್ದ. ಅದ್ವಿಕ್ ಮಾತ್ರ ಯಾರದೋ ಮದುವೆ ಎಂಬಂತೆ ದೂರದಲ್ಲಿ ಹುಡುಗಿಯರ ಜೊತೆ ಫ್ಲರ್ಟಿಂಗಲ್ಲಿ ಬ್ಯುಸಿ ಇದ್ದ. ಅವಳ ಮಾತು, ನಗೆ, ಓಡಾಟ ಎಲ್ಲವ ನೋಡುತ್ತಾ ಖುಷಿಪಟ್ಟು ಮರುಗಿದ ಧೀರಜ್. ಕಾರಣ ಅದೇ ಮದುವೆ ಹಾಲ್ನಲ್ಲಿ ಅವ ಊಟ ಸರ್ವ್ ಮಾಡಲು ಬಂದಿದ್ದ. ಏಯ್, ಇಲ್ಲಿ ನಿಲ್ಲೋಕ ನಿನಗೆ ಕೆಲಸ ಕೊಟ್ಟಿರೋದು, ಹೋಗೋ ಇದನ್ನು ಬಡಿಸೋ ಎಂದು ಅಲ್ಲಿನ ಸೂಪರ್ವೈಸರ್ ಗದರಿದಾಗ ಭಯದಿಂದ ಸಾಂಬಾರ್ ತೆಗೆದುಕೊಂಡು ಹೋದವ ದೀಕ್ಷಳ ಕಣ್ಣಿಗೆ ಕಾಣಿಸಿಯೇ ಬಿಟ್ಟ. ಆದರೆ ಅವಳ ಕಂಡರೂ ಕಾಣದಂತೆ, ಸಾಂಬಾರ್ ಬೇಕಾ ಮೇಡಮ್ ಎಂದು ಕೇಳಿದವನಿಗೆ ಅವಳೇನೂ ಹೇಳದೆ ಹೋದಾಗ ಮುಂದೆ ನಡೆದ. ಇಬ್ಬರ ಮನದಲ್ಲೂ ನೋವೇ ತುಂಬಿದೆ. ಊಟವನ್ನೇ ಬಿಟ್ಟು ಹೊರಟಳು ದೀಕ್ಷಾ. ಏಯ್, ಪೂರ್ತಿ ತಿನ್ನೆ ಎಂದು ಗದರಿದ ಅನನ್ಯ ಅವರ ಮಾತು ಲೆಕ್ಕಿಸದೆ ಓಡಿದಳು ಅವಳು. ಅದನ್ನು ನೋಡಿದವನ ಮನವು ನೊಂದಿತ್ತು, ಆದರೆ ವ್ಯಕ್ತಪಡಿಸಲಾಗದಷ್ಟು ಅಸಹಾಯಕನವ. ಇನ್ನೇನು ಅವಳು ತನ್ನವರನ್ನೆಲ್ಲ ತೊರೆದು ಹೊರಡುವ ಸಮಯ. ಡ್ರೈವರ್ ಬಂದು ಕಾರ್ನಲ್ಲಿ ಕುಳಿತಾಗ ಅವನು ಅವಳೆಡೆ ನೋಡಿದ. ಅವಳು ಏನೊಂದು ಹೇಳದೆ ತನ್ನಪ್ಪನ ಬಳಿ ಹೋಗಿ, ಅಪ್ಪ, ಖುಷಿನಾ? ನಿಮ್ಮ ಮಗಳು ನಿಮ್ಮ ಕಣ್ಮುಂದೆ ರಾಜಕುಮಾರನ ಮದುವೆ ಆದ್ಲು, ಅದು ಅದ್ದೂರಿಯಾಗಿ. ನಿನ್ನ ಖುಷಿನಾ ಅಪ್ಪ ಎಂದು ಕಣ್ತುಂಬಿಕೊಂಡು ಕೇಳಿದವಳು ಅವರ ತಬ್ಬಿದರೆ, ತುಂಬ ಖುಷಿ ಕಣೆ, ನನ್ನ ಜೀವ ಈಗಲೇ ಹೋದರೂ ಭಯವಿಲ್ಲ ಎಂದರು. ಅಪ್ಪ ಎಂದು ಅವಳ ಬಾಯಿಯ ಮೇಲೆ ಬೆರಳಿಟ್ಟು, ಅಮ್ಮ, ಅಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಮ್ಮ. ಈ ದರಿದ್ರ ಅನಿಷ್ಟ ನಿಮ್ಮನೆ ಬಿಟ್ಟು ಹೋಗ್ತಿದ್ದಾಳೆ, ಖುಷಿಪಡಿ ಆಯಿತಾ? ಆದರೆ ಯಾವಾಗಾದರೂ ನಿಮ್ಮನೆಗೆ ಬಂದರೆ ನನ್ನ ಅತಿಥಿ ಥರ ಆದರೂ ಮಾತಾಡಿಸಿ. ಒಂದೇ ಒಂದು ಸಲ ನಿಮ್ಮನ್ನು ಅಪ್ಕೊಳ್ಳಲ್ಲಮ್ಮ. ಲಾಸ್ಟ್, ನಾನು ಹೋಗ್ತಿದ್ದೀನಿ ಎಂದವಳು ಅಳುತ್ತಾ ಕೇಳಿದಾಗ ಅಲ್ಲಿ ನೆರೆದವರೆಲ್ಲರ ಕಣ್ ತುಂಬಿತ್ತು. ಜ್ಯೋತಿ, ಮಗಳಿಗೆ ಇದುವರೆಗೂ ಪ್ರೀತಿ ಕೊಡಲಿಲ್ಲ, ಈಗಲಾದರೂ ಒಳ್ಳೆಯ ಹಾರೈಕೆ ನೀಡು ಎಂದಾಗ ಅವಳ ತಲೆ ಮೇಲೆ ಕೈ ಇಟ್ಟು, ಇನ್ಮೇಲಾದರೂ ಒಳ್ಳೆಯದಾಗಲಿ ಎಂದರು. ನಂತರ ತನ್ನ ದೊಡ್ಡಪ್ಪನ ಮುಂದೆ ನಿಂತು, ದೊಡ್ಡಪ್ಪ, ನಿಮ್ಮನ್ನು ತುಂಬ ಮಿಸ್ಕಾಲ್ ಮಾಡ್ಕೋತೀನಿ. ನಿಮ್ಮ ಕೋಪದಲ್ಲೂ ಪ್ರೀತಿ ಇತ್ತು ದೊಡ್ಡಪ್ಪ, ಅದನ್ನು ಮಿಸ್ ಮಾಡ್ಕೋತೀನಿ. ನಿಮ್ಮ ಸಿಂಡ್ರೆಲ್ಲಾ ಹೋಗ್ತಿದ್ದಾಳೆ, ಕಳಿಸಿಕೊಡಿ ಎಂದಾಗ ಅವಳ ತಬ್ಬಿ, ಎಲ್ಲ ಒಳ್ಳೆಯದಾಗಲಿ ಮಗಳೇ, ಆಗಾಗ ಬಂದು ಹೋಗು ಎಂದು ತಲೆ ಸವರಿದರು. ದೊಡ್ಡಮ್ಮ, ನಾನು ಹೋಗ್ತಿದ್ದೀನಿ. ಇನ್ಮೇಲೆ ಈ ಅನಿಷ್ಟದಿಂದ ನಿಮಗೇನೂ ತೊಂದರೆ ಆಗಲ್ಲ, ಆದರೆ ಆರೋಗ್ಯ ಜೋಪಾನ. ಅಪ್ಪ, ದೊಡ್ಡಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮಗೂ BP ಇದೆ ಅಲ್ವಾ, ಹುಷಾರು ಎಂದವಳು ಅವರ ಕಾಲಿಗೂ ಬಿದ್ದು, ಚೋಟು ಎಂದು ತನ್ನ ತಮ್ಮನ ಮುಂದೆ ನಿಂತಾಗ ತನ್ನಕ್ಕನ ಬಾಚಿ ತಬ್ಬಿದನುವ. ಅಕ್ಕ ಹೋಗ್ಬೇಡ್ವೆ, ನನ್ನ ಮುದ್ದು ಅಕ್ಕ ಅಲ್ವಾ, ನೀನು ನನ್ನ ಬಿಟ್ಟು ಹೋಗ್ಬೇಡ್ವೆ ಎಂದು ಅಕ್ಕನನ್ನು ಕೊರಳು ತಬ್ಬಿ ಅಳತೊಡಗಿದ. ಚೋಟು, ಅಳ್ಬೇಡ ಕಣೋ ಪ್ಲೀಸ್,
ನಿನ್ನ ಹತ್ರ ನಾನು ಅಳ್ತೀನಿ, ಇಲ್ಲೇ ಇರ್ತೀನಿ ಅಲ್ವಾ, ಡೈಲಿ ಸಂಜೆ ಸಿಗೋಣ ಎಂದು ಸಮಾಧಾನ ಮಾಡಲು ನೋಡಿ ಸೋತಳು. ಅಕ್ಕ ಅಕ್ಕ ಎಂದು ಇನ್ನೂ ಅಳುತ್ತಿದ್ದವನ ತಮ್ಮೆಡೆ ಎಳೆದುಕೊಂಡು ಸುಮ್ಮನೆ ನಿಂತ್ಕೊಳ್ಳೋ ಎಂದು ಗದರಿದರು ನಿರುಪಮ. ಅಳು ನಿಯಂತ್ರಣ ಮಾಡಿಕೊಂಡು ಚೋಟು ಚೆನ್ನಾಗಿ ಓದ್ಕೋ ಎಂದು ನುಡಿದು ಎಲ್ಲರ ನೋಡುತ್ತಲೇ ಕಾರ್ ಏರಿದಳು. ಕಾರ್ ಕಣ್ಮರೆಯಾಗುವವರೆಗೂ ಕಿಟಕಿಯಿಂದ ತಲೆ ತೋರಿ ಅವರತ್ತ ಕೈ ಬೀಸಿದಳು. ಆದರೆ ಪ್ರತಿಯಾಗಿ ಕೈ ಬೀಸಿದ್ದು ಮಾತ್ರ ಅವಳ ತಮ್ಮ, ಅವಳ ದೊಡ್ಡಪ್ಪ, ಅಕ್ಕ. ಕಾರು ಕಣ್ಮರೆ ಆದಂತೆ ಬಾಯಿಗೆ ಕೈ ಇಟ್ಟು ಅಳತೊಡಗಿದಳು ಮೈಥಿಲಿ. ಅದೆಷ್ಟು ನೋವಿತ್ತೋ. ಬಿಕ್ಕಿ ಬಿಕ್ಕಿ ಅತ್ತವಳ ಕಡೆಗೆ. ಬುದ್ಧಿ ನೋಡಬೇಡ ಅಂದರೂ ಮನ ತಡೆಯದೆ ನೋಡಿದ್ದ. ಹತ್ತು ಅವಳ ಮುಖವೇ ಕೆಂಪಾಗಿತ್ತು. ಸಾಕು ಹತ್ತಿದ್ದು ಎಂದು ಅವಳ ಕಡೆಗೆ ನೋಡದೆ ನುಡಿದ. ಆದರೂ ಅವಳು ನಿಲ್ಲಿಸದೆ ಹೋದಾಗ ಅವನ ಕೋಪವು ಮಿತಿ ಮೀರಿತು. ಸಾಕು ನಾಟಕ ನಿಲ್ಲಿಸು ಅಂದೆ ಎಂದು ಅರಚಿದ. ಅವನ ಕೋಪಕ್ಕೆ ಡ್ರೈವರ್ ಸಹ ಎದರಿದ್ದ. ಎರಡೂ ಕೈ ಬಾಯಿಯ ಮೇಲೆ ಇಟ್ಟು ಅಳು ತಡೆದಳು. ಒಂದೆರಡು ನಿಮಿಷದ ನಂತರ ಅವಳ ಉಸಿರಾಟವು ಏರುಪೇರಾದಾಗ ನೀರಿನ ಬಾಟಲ್ ಅವಳತ್ತ ಹಿಡಿದ. ತೆಗೆದುಕೊಂಡು ಒಂದೇ ಉಟುಕಿಗೆ ಕುಡಿದು ಮೈ ಮೇಲೆ ಚೆಲ್ಲಿಕೊಂಡಳು. ಮತ್ತೆ ಅವನ ಭಯಕ್ಕೆ ಸೀಟಿಗೊರಗಿ ಕಣ್ಮುಚ್ಚಿದವಳಿಗೆ 10 ನಿಮಿಷದಲ್ಲಿ ನಿದ್ದೆ ಆವರಿಸಿತ್ತು. ಮಲಗಿದವಳ ನೋಡಿ ಮೈ ಮರೆಯದೆ ತಾನೂ ಮಲಗಿದ್ದ. ಆ ಜಗಳಕ್ಕೆ ಮೂಕ ಸಾಕ್ಷಿಯಾಗಿದ್ದು ಮಾತ್ರ ಡ್ರೈವರ್. ಮನೆ ಬಂತು ಎಂದಾಗ ಕಣ್ಬಿಟ್ಟವಳ ಮುಂದೆ ಇದ್ದದ್ದು ದೊಡ್ಡ ಅರಮನೆ. ಇವಳು ಇಳಿಯುವ ಮುನ್ನವೇ ಅವ ಹೊರಡಾಗಿತ್ತು. ಬಾಪುಟ ಎಂದವಸು ಅವಳ ಕೈ ಹಿಡಿದು ಕರೆದುಕೊಂಡು ಹೋದರು. ಅವನ ಬಗ್ಗೆ ತಿಳಿದೇ ಇದೆ ಅವರಿಗೆ. ಅನನ್ಯ, ಮೊದಲು ಆರತಿ ಮಾಡಿಬಿಡು, ಆಮೇಲೆ ಸೇರು ಒದೆಸಿ ಮನೆ ತುಂಬಿಸಿಕೊಳ್ಳುವ. ಆಯಾಸ ಆಗಿದೆ, ಇಬ್ಬರು ಸ್ವಲ್ಪ ಹೊತ್ತು ಮಲಗಲಿ ಎಂದಾಗ ಆರತಿ ತಟ್ಟೆ ತಂದಳು ದೀಕ್ಷಾ. ತನ್ನ ನೋವನ್ನು ಬದಿಗಿಟ್ಟು ಅಣ್ಣನ ಮದುವೆ ಸಂಭ್ರಮಿಸುತ್ತಿದ್ದಳು ಹುಡುಗಿ. ಕ್ಯೂಟ್ ಜೋಡಿ ಅಣ್ಣ ಅತ್ತಿಗೆ ಎನ್ನುತ್ತಾ ದೀಕ್ಷಾ ಆರತಿ ಮಾಡುವಾಗ ಅದೆಲ್ಲಿತ್ತೋ ಹಲ್ಲಿಯೊಂದು ಆರತಿ ತಟ್ಟೆಗೆ ಬಿದ್ದು ಬಿಟ್ಟಿತು. ಹೆದರಿ ಆರತಿ ತಟ್ಟೆ ಕೈ ಬಿಟ್ಟಳು ದೀಕ್ಷಾ. ಹಲ್ಲಿಯ ನೋಡುತ್ತಿದ್ದ ಮೈಥಿಲಿಯ ತಲೆ ತುಂಬ ಮದುವೆ ಮನೆಯಲ್ಲಿ ಜನರು ಆಡಿದ ಮಾತುಗಳೇ. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪ ಕನ್ನಡತಿ.